ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಕರ್ನಾಟಕದಲ್ಲಿ ಅತಿದೊಡ್ಡ ಅಬಕಾರಿ ಹಗರಣ ನಡೆದಿದೆಯಾ? ಅಬಕಾರಿ ಸಚಿವ RB ತಿಮ್ಮಾಪುರ್ ಅವರು ಅಬಕಾರಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಲೋಕಸಭೆಯಲ್ಲಿ ಇದೀಗ MM ನರವಣೆಯವರ ಪುಸ್ತಕದ ಬಗ್ಗೆ ಅತಿದೊಡ್ಡ ಚರ್ಚೆ ಆಗ್ತಿದೆ. ಆ ಮುಖಾಂತರ ಚೀನಾ ನಮ್ಮ ಮೇಲೆ ಗಲ್ವಾರ್ ಗಡಿ ಪ್ರದೇಶದಲ್ಲಿ ಗಡಿ ಅಕ್ರಮ ಮಾಡ್ತಿದ್ರು ಕೂಡ ಅವತ್ತಿನ ಈಗಿನ NDA ಸರ್ಕಾರ ಕಣ್ಣು ಮುಚ್ಚಿಕೊಳ್ತಿತ್ತ. ಲೋಕಸಭೆಯಲ್ಲಿ ಯಾಕೆ ಚರ್ಚೆಗೆ ಬಿಡ್ತಿಲ್ಲ? ಇತ್ತ ಕರ್ನಾಟಕದಲ್ಲಿ ಮನ್ರೇಗಾ ಬಗ್ಗೆ ಚರ್ಚೆ ಮಾಡೋ ಸಂದರ್ಭದಲ್ಲಿ ಅಬಕಾರಿ ಹಗರಣವನ್ನು ಭಾರತೀಯ ಜನತಾ ಪಕ್ಷದವರು ಪ್ರಸ್ತಾಪವನ್ನು ಮಾಡಿದರು. ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡಿದರು. ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡ್ತಿದ್ದೀವಿ ಜನಮನದಲ್ಲಿ. ಬನ್ನಿ, ನಾನು ಮಾತಾಡ್ತಿರ್ತೀನಿ. ಎಲ್ಲೊಂದು ಕಡೆ ನೀವು 40% ಕಮಿಷನ್ ಅಂತೇಳಿ ಅಧಿಕಾರಕ್ಕೆ ಬಂದ್ರಿ. 40% ಕಮಿಷನ್ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥವ್ರು ನೀವು. ಬಹುತೇಕ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಅಬಕಾರಿ ಇಲಾಖೆ ಅಂತ ಹೇಳಿದರೆ ಅದೊಂಥರ ಹುಲ್ಲುಗಾವಲಿದ್ದಂತೆ. ಯಾವುದೇ ಸರ್ಕಾರ ಇದ್ದರೂ ಕೂಡ ಆ ಸರ್ಕಾರನ ರಕ್ಷಿಸುವುದೇ ಅಬಕಾರಿಯ ಹಣ ಅಂತಲೇ ಹೇಳಲಾಗ್ತದೆ. ಈ ಹಿಂದೆ ಸತೀಶ್ ಜಾರಕಿಹೊಳಿಯವರು ಅಬಕಾರಿ ಸಚಿವರಿದ್ದಂಥ ಸಂದರ್ಭದಲ್ಲೂ ಕೂಡ ಅವರ ಸಹೋದರಿಯ ಪತಿ ಮಂಜುನಾಥ್ ಎನ್ನುವರು ಇಡೀ ಅಬಕಾರಿ ಇಲಾಖೆಯನ್ನು ಕಂಟ್ರೋಲ್ ಮಾಡ್ತಿದ್ರು. ಆ ಮುಖಾಂತರ ಎಲ್ಲ ವರ್ಗಾವಣೆಯಿಂದ ಹಿಡಿದು ಎಲ್ಲವನ್ನು ಕೂಡ ಅವರೇ ನಿಭಾಯಿಸ್ತಿದ್ರು ಅಂತೇಳಿ ಗಂಭೀರ ಆರೋಪ ಇರ್ತಕ್ಕಂಥದ್ದು. ಹಿಂದೆ CC ಪಾಟೀಲ್ ಅವರು ಕೂಡ, ಭಾರತೀಯ ಜನತಾ ಪಕ್ಷ CC ಪಾಟೀಲ್ ಕೂಡ ಅಬಕಾರಿ ಸಚಿವರು. ಅವತ್ತು ಕೂಡ ಈ ರೀತಿಯ ಕಿಕ್ ಬ್ಯಾಕ್ಗಳು ಕೇಳಿ ಬಂದಿತ್ತು. ಇನ್ನು ಗೋಪಾಲಯ್ಯರವರು ಕೂಡ BJP ಸರ್ಕಾರದಲ್ಲಿ ಅಬಕಾರಿ ಸಚಿವರಾಗಿದ್ದರು. ಹಲವಾರು ವಿಡಿಯೋಗಳು ಬಂದು, ಹಲವಾರು ಆಡಿಯೋಗಳು ಬಂದು ನೇರವಾಗಿ ಅವ್ರ ಮೇಲೆ ಕೂಡ ಅಬಕಾರಿ ಇಲಾಖೆಯಲ್ಲಿ ಕಿಕ್ ಬ್ಯಾಕ್ ಆರೋಪ ಬಂತು. ಒಂದು ಮೂಲದ ಪ್ರಕಾರ ಸುಮಾರು 60ರಿಂದ 70 ಬಾರ್ ಲೈಸೆನ್ಸ್ಗಳನ್ನು ಕೂಡ ಅಬಕಾರಿ ಇಲಾಖೆ ಮುಖಾಂತರ ಪರೋಕ್ಷವಾಗಿ ಗೋಪಾಲಯ್ಯನವರು ಪಡೆದಿದ್ದಾರೆ ಅಂತೇಳಿ ಗಂಭೀರ ಆರೋಪ ಕೇಳಿಬಂತು. ಇನ್ನು ಮತ್ತೊಬ್ಬ BJP ಸಚಿವ ನಾಗೇಶ್ವರ ಕಾಲದಲ್ಲೂ ಕೂಡ ಅಬಕಾರಿ ಹಗರಣ ಬಂತು. ಪ್ರೈಮ್ ಮಿನಿಸ್ಟರ್ವರೆಗೂ ದೂರವಾಯಿತು. ನಂತರ ಅವರನ್ನು ಕಿಕ್ ಬ್ಯಾಕ್ ಮಾಡಲಾಯಿತು. ನಂತರ ಅವರಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಕೂಡ ಕೊಡಲಾಯಿತು. ಇದೀಗ ತಿಮ್ಮಾಪುರ್ ಅವರ ಹೆಸರು ಕೇಳಿ ಬಂದಿರತಕ್ಕಂಥದ್ದು. ತಿಮ್ಮಾಪುರ್ ಮತ್ತು ಅವರ ಪುತ್ರ ಅಬಕಾರಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಗಂಭೀರ ಆರೋಪಗಳು, ಹಾಡಿಗಳು ಕೇಳಿ ಬಂದಿರತಕ್ಕಂಥದ್ದು. ಜೇನನ್ನು ಕುಯ್ಯುವವನು ಕೈಯನ್ನು ನೆಕ್ಕದೇ ಇರ್ತಾನೆ ಅನ್ನೋ ರೀತಿಯಲ್ಲಿ ಎಲ್ಲೊಂದು ಕಡೆ RB ತಿಮ್ಮಾಪುರ್ ಅವರು ನಿಮ್ಮ ಸರ್ಕಾರದ ಮಾನ ಮರ್ಯಾದೆ ಎಲ್ಲ ಬೀದಿಗಿಟ್ರಲ್ವಾ? ಸರ್, ನಾವು ಅವರು ಆರೋಪ ಮಾಡ್ತಿದ್ದಾರೆ ಅನ್ನೋ ಮಟ್ಟಿಗೆ ನೋಡಿ, ಇವತ್ತು ನಮ್ಮ ಅಬಕಾರಿ ಸಚಿವರು ಅಷ್ಟು ಗಟ್ಟಿಯಾಗಿ ನಾನು ರಾಜೀನಾಮೆ ಕೊಡಲ್ಲ ಅಂದಾಗಲೇ ಅರ್ಥ ಆಗಬೇಕು ಇವ್ರಿಗೆ ಅವರು ತಪ್ಪು ಮಾಡಿಲ್ಲ. ನೋಡಿ, ಯಾವುದೋ ಇದಕ್ಕೆ ಯಾವುದನ್ನೋ ತಾಳೆ ಮಾಡಿ ಇವರು ಹೇಳೋದು ತಪ್ಪಾಗುತ್ತೆ. RB ತಿಮ್ಮಾಪುರ ಅವರು ತಪ್ಪು ಮಾಡಿದರೆ ಅವರು ಹೇಳಿದ್ರಲ್ಲ ಸದನದಲ್ಲಿ ಸರಿಯಾದ ದಾಖಲೆಗಳನ್ನು ಕೊಡಿ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಆನ್ ದ ಫ್ಲೋರ್ ಹೇಳಿದ್ರಲ್ಲ. ಯಾವ ದಾಖಲೆ ಒದಗಿಸಿದ್ದಾರೆ ಸರ್ ಇವರು? ಇಲ್ಲ, ಮಾತಲ್ಲ, ನಿಮ್ಮ ಹತ್ರ ಇದ್ರೆ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳ್ತಿದಾರಲ್ಲ ಅವರು. ಇವರು ಸುಳ್ಳು ಆರೋಪಗಳನ್ನ ಮಾಡಿ ಸದನದಲ್ಲಿ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದಲ್ಲಿದ್ದು ವಿರೋಧ ಪಕ್ಷದ ಕೆಲಸ ಮಾಡದೇನೆ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿಕೊಂಡು ಸಚಿವರುಗಳ ಮೇಲೆ ಈ ತರ ಮಾಡ್ತಿದ್ದಾರೆ. ಅವ್ರ ಹತ್ರ ದಾಖಲೆ ಇದ್ರೆ ಕೊಡ್ಲಿ ಸರ್, ನಾವು ರಾಜೀನಾಮೆ ಕೊಡ್ತಾರೆ ನಮ್ದು. ಇವರು ಅವ್ರಿಗೆ ಆ ಧೈರ್ಯ ಇರೋದ್ರಿಂದನೇ ಇವತ್ತು ಹೇಳ್ತಿದ್ದಾರೆ. ನೋಡಿ, ಇವರು 3 ದಿನ ಅಹೋರಾತ್ರಿ ಧರಣಿ ಅಂತ ಕುತ್ಕೊಂಡು ಸದನದಲ್ಲಿ ಡ್ಯಾನ್ಸ್ ಮಾಡ್ತಾರಂದ್ರೆ ಇವ್ರು ಎಂತ ಒಂದು ಡಿಸಿಪ್ಲಿನ್ ಇಟ್ಕೊಂಡಿದ್ದಾರೆ ಅಂತ ಅರ್ಥ ಆಗುತ್ತೆ ಇವ್ರದ್ದು. ಮೇಡಮ್, ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬರ್ತಿರ್ತಕ್ಕಂಥದ್ದು. ಅಬಕಾರಿ ಸಚಿವರಾಗಿರ್ತಕ್ಕಂಥ ಪುತ್ರನೇ ಎಲ್ಲ ಡೀಲನ್ನು ಮಾಡ್ತಾರಂತೇಳಿ ಆರೋಪಗಳಿರ್ತಕ್ಕಂಥದ್ದು. ಅಂಥವ್ರನ್ನ ನೀವು ಸಂಪುಟದಲ್ಲಿ ಇಟ್ಕೊಳ್ಳೋ ಮುಖಾಂತರ ಇದು ಸರ್ಕಾರಕ್ಕೂ ಡ್ಯಾಮೇಜು ಮತ್ತು ಪಕ್ಷದ ಇಮೇಜ್ಗೂ ಡ್ಯಾಮೇಜ್ ಅಲ್ವಾ? ಖಂಡಿತ ಇದು ಅಪರಾಧಕ್ಕೆ ದೂರವಾದ ಮಾತು. ನೀವೇನು ಹೇಳ್ತಿದ್ದೀರಾ ಅದು ಖಂಡಿತ ಸುಳ್ಳು. ಏನಕ್ಕೆ ಅಂತ ಹೇಳಿದ್ರೆ, ಇದು ಮನ್ರೇಗಾ ಇದನ್ನ ವಿಷಯನ ನಮ್ಮ ಮುಖ್ಯಮಂತ್ರಿಗಳು ಯಾವಾಗ ಮಾತಾಡಲಿಕ್ಕೆ ಅಸೆಂಬ್ಲಿನಲ್ಲಿ ಸ್ಟಾರ್ಟ್ ಮಾಡಿದ್ರು, ಅದನ್ನು ನೀವು ಚೇಂಜ್ ಮಾಡೋದಕ್ಕೆ ವಿಷಯನ ಡೈವರ್ಟ್ ಮಾಡಲಿಕ್ಕೆ ಅಂತ ಹೇಳಿ ಈ ಥರ ಸ್ಟಾರ್ಟ್ ಮಾಡಿದ್ದು. ನೀವೇನಕ್ಕೆ VBG ರಾಮ್ಜಿ ಅಂತ ಹೆಸರು ಬದಲಾವಣೆ ಮಾಡಿದಿರ, ಅದನ್ನು ನಾವಿವತ್ತು ಅಸೆಂಬ್ಲಿನಲ್ಲಿ ಬಿಲ್ ಪಾಸ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಈ ರೀತಿ ಒಂದು ಸುಳ್ಳು ಆರೋಪನ ಮಾಡೋದಕ್ಕೆ ಈ BJP ಅವರು ಮಾತೇ ಸುಳ್ಳು, ಅವ್ರು ಇರೋದೇ ಸುಳ್ಳು. ಅವ್ರು ಏನು ಹೇಳ್ತಾರೆ ಅದೆಲ್ಲ 100ಕ್ಕೆ 100 ಸುಳ್ಳು. ಅವ್ರು ಹೇಳಿದ್ದಾರೆ, ನಿಜವಾದ ಏನು ಇದಿದೆ ನಿಮ್ಮ ಪತ್ರಗಳಿದೆ ಕೊಡಿ, ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವು ಕೊಡಿ ಅಲ್ವಾ, ಮಾಡ್ತಾರೆ ಅವರು. ದಾಖಲೆ ನಾನು ಹಣ ಇಸ್ಕೊಂಡಿದ್ದಕ್ಕೆ, ಕಿಕ್ ಬ್ಯಾಕ್ ಇಸ್ಕೊಂಡಿದ್ದಕ್ಕೆ ದಾಖಲೆ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ನೀವು ದಾಖಲೆ ಕೊಡ್ತಿಲ್ಲ, ಆಡಿಯೋವನ್ನು ಮಾಡ್ತಿದ್ದಾರೆ. ಬಹುತೇಕ ನೀವು ಇವತ್ತಿನ ವಿಪಕ್ಷ ನಾಯಕ R ಅಶೋಕ್ ರವರು ಕಂದಾಯ ಸಚಿವರಾಗಿದ್ದರು. ಅವರ ಪರ್ಸನಲ್ ಅಸಿಸ್ಟೆಂಟ್ ಶೃಂಗೇರಿಯವರು ತಹಶೀಲ್ದಾರ್ಗಳು ಮತ್ತು ಎಸಿಗಳ ವರ್ಗಾವಣೆ ವಿಚಾರದಲ್ಲಿ ಪ್ರಸ್ತಾಪವನ್ನು ಮಾಡಿದರು. ಅವತ್ತು ಅಶೋಕರವರು ರಾಜೀನಾಮೆ ಕೊಡಲಿಲ್ಲ, ಆದರೆ ಇವತ್ತು ಸದನದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಿದರು. ಸರ್, ಹೋರಾಟ ಅನ್ನೋದು ಪ್ರತಿನಿತ್ಯ ಮಾಡ್ತಾನೆ ಇರ್ಬೇಕು ಸರ್. ಜೊತೆಗೆ ನೋಡಿ, ರಾಜ್ಯ ಸರ್ಕಾರದಲ್ಲಿ ಏನು ಅಂದ್ರೆ ಈಗ ತಿಮ್ಮಾಪುರ ಒಬ್ಬರೇ ಲಂಚ ತಿಂತಲ್ಲ ಸರ್, ಸಾಕಷ್ಟು ಮಂತ್ರಿಗಳು ತಿಂತಿದ್ದಾರೆ. ಇವರಿಗೆ ಅಬಕಾರಿ ಇಲಾಖೆಯಿಂದ ಎಲ್ಲರಿಗೂ ಶೇರ್ ಹೋಗ್ತಿರ್ಬೇಕು. ಅದೇ ಕಾರಣಕ್ಕೆ ಇವ್ರು ರಾಜೀನಾಮೆ ಕೊಡ್ತಿಲ್ಲ. ಯಾವ ಸರ್, ಇವ್ರ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ರಾಜ್ಯ ಸರ್ಕಾರಕ್ಕೆ?
ಈಗ ನೋಡಿ ಅಧಿಕಾರಿಗಳು ಸರ್, ಈಗ ಮೊನ್ನೆ ನೋಡ್ರಿ ಅವ್ರ DC ಜಗದೀಶ್ ಅವ್ರು ಸರ್, ಅವರು ತನಿಖೆಗೆ ಹೋದ್ರಲ್ವಾ ಸರ್, ಅದೇ ರೀತಿ ತಿಮ್ಮಾಪುರ ಅವರು ತನಿಖೆಗೆ ಹೋಗ್ಬೇಕು. ಇವ್ರು ಒಂದು ವೇಳೆ ಏನಾದ್ರು ಸಾಬೀತಿಲ್ಲ ಅಂದ್ರೆ ರಿಲೀಫ್ ಆಗ್ತಾರಲ್ಲ, ಇವ್ರು ಯಾಕೆ ಹಿಂಗೆಲ್ಲ ಮಾಡ್ತಿದ್ದಾರೆ? ತಾಕತ್ತಿದ್ರೆ ರಾಜೀನಾಮೆ ಕೊಡಿ. ಶ್ರೀರಾಮುಲುರವರು ಮಂತ್ರಿ ಆಗಿದ್ರು. ಶ್ರೀರಾಮುಲುರವರ ಆಪ್ತ ಸಹಾಯಕನು ಕೂಡ ಹಲವಾರು ಜನರಿಂದ ವರ್ಗಾವಣೆ ವಿಚಾರದಲ್ಲಿ ಹಣವನ್ನು ಪಡೆದ. ಅವತ್ತು ಕೂಡ ಶ್ರೀರಾಮುಲುರವರ ಹೆಸರು ಕೇಳಿ ಬಂತು, ಅಶೋಕ್ ರವರ ಹೆಸರು ಕೇಳಿ ಬಂತು. ಯಾಕೆ ಅವರು ರಾಜೀನಾಮೆ ಕೊಡ್ಲಿಲ್ಲ? ಎಲ್ಲರೂ ಒಂದೇ ಕುಟುಂಬದ ಸದಸ್ಯರ ಹಣ ಹೊಡೆಯೋದ್ರಲ್ಲಿ ಕಾಂಗ್ರೆಸ್ ಅವರು ಒಳ್ಳೆ ಆಡಳಿತ ಕೊಡ್ತಾರೆ, ಸ್ವಚ್ಛ ಆಡಳಿತ ಕೊಡ್ತಾರೆ, ₹1 ಮುಟ್ಟಲ್ಲ ಅಂತ ಹೇಳ್ಬಿಟ್ಟು 136 ಕೊಟ್ಟರು. ಇವತ್ತು ಬೇಲಿನೇ ಎದ್ದಿ ಹೊಲ ಮೇಯ್ತಾ ಇರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಒಂದು ಇಲಾಖೆಲಲ್ಲ, ಎಲ್ಲ ಇಲಾಖೆಲೂ ಪ್ರತಿನಿತ್ಯ ಒಂದಲ್ಲ ಒಂದು ಹಗರಣ ಈಚೆಗೆ ಬರ್ತಲ್ಲ ಐತೆ. ಇವತ್ತು DC ಆದ ಜಗದೀಶ್ ನಾಯಕ್ ಹೇಳ್ತಾ ಇದ್ದಾರೆ, ನಾವು ಮಿನಿಸ್ಟ್ರಿಗೂ ಕೂಡ ಇದ್ರಲ್ಲಿ ಪಾಲಿದೆ ಅಂತ ಹೇಳ್ಬಿಟ್ಟು 1 ಕ್ವಾರ್ಟರ್ ಪರ್ಮಿಷನ್ ತಗೊಳಕ್ಕೆ 1 ಕೋಟಿ ದುಡ್ಡನ್ನ ಡೀಲ್ ಮಾಡ್ತಾರೆ ಅಂದ್ರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ? ಇವರು ಮಾನ ಮರ್ಯಾದೆ ಇಲ್ಲದ ಸರ್ಕಾರ ಸರ್. ಇವ್ರಿಗೆ ಏನ್ ಬೇಕು, ಬೆಳಗ್ಗೆ ದುಡ್ಡು ಬೇಕಷ್ಟೇ, ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಬೇಕಾಗಿಲ್ಲ. ದಿನ ಬೆಳಗಾದ್ರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳ್ತಾ ಇದ್ರು, ಕಾಂಗ್ರೆಸ್ ಅವ್ರು 3 ತಲೆಮಾರಿಗೆ ಮಾಡ್ಕೊಂತಾರೆ ಅಂತ. ಇವತ್ತು ಕೂಡ ಸತ್ಯ ಆಗ್ತಾ ಇದೆ. ಕಾಂಗ್ರೆಸ್ ಅವ್ರು ಮಾಡಿದ್ರೆ 3 ತಲೆಮಾರ್ಗಷ್ಟು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಅಬಕಾರಿ ಹಗರಣದಿಂದ ಇಡೀ ರಾಜ್ಯಕ್ಕೆ ಗೊತ್ತಾಗ್ತಾ ಇದೆ. 5,000 ಕೋಟಿ ಲೂಟಿ ಮಾಡಿದಂತ ಲೂಟಿ ಸರ್ಕಾರ 420 ಸರ್ಕಾರ ಅಂತ ಹೇಳಿ. ಅಳಿಯ ಅಲ್ಲ ಮಗಳ ಗಂಡ. ಭ್ರಷ್ಟಾಚಾರದ ವಿಚಾರದಲ್ಲಿ ಯಾವುದೇ ಸರ್ಕಾರ ಇರ್ಬೋದು, ಅಬಕಾರಿ ಸಚಿವರು ಯಾರೆಲ್ಲ ಆಗಿದ್ದಾರೆ, ಸತೀಶ್ ಜಾರಕಿಹೊಳಿ ಅಬಕಾರಿ ಸಚಿವರಾದರೂ ಕೂಡ ಅವ್ರು ಇಡೀ ಇಲಾಖೆಯನ್ನು ಅವರ ಬಾಮೈದ ಮಂಜುನಾಥ್ರವ್ರು ನಿರ್ವಹಣೆ ಮಾಡ್ತಾ ಇದ್ರು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಈ ಅಬಕಾರಿ ಇಲಾಖೆ ಅನ್ನೋದು ಯಾವುದೇ ಸಚಿವರುಗಳಿಗೆ ಅತಿ ಹೆಚ್ಚು ಹಣ ಮಾಡ್ಕೊಳ್ತಕ್ಕಂಥ ಒಂದು ಕೇಂದ್ರ ಅಲ್ವಾ? ಖಂಡಿತ ಸರ್, ಖಂಡಿತ ನಾವು ಹೇಳ್ತೀವಿ ಅದನ್ನೇ. ಭ್ರಷ್ಟಾಚಾರದ ಪಿತಾಮಹ ಯಾರು ಇತ್ತು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತೀನಿ. ತುಂಬಿ ತುಳುಕ್ತಾ ಇದ್ರೆ ನಿಮ್ಮ ಭ್ರಷ್ಟಾಚಾರ ಸರ್. ಒಂದೇ ಅಬಕಾರಿ ಇಲಾಖೆಯಲ್ಲಿ ಮಾತ್ರ ಅಲ್ಲ, ಮೊನ್ನೆ ಪೊಲೀಸ್ ಇನ್ಸ್ಪೆಕ್ಟರ್ ವರ್ಗಾವಣೆಗಳು, ಆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಬಿಜೆಪಿ ಬಿ ಟೀಮ್, ಈ ಗಂಡಸಿ ಬಿಜೆಪಿ ಬಿ ಟೀಮ್, ಅವರು ಬಿಜೆಪಿಯ ಬಿ ಟೀಮ್ ವ್ಯಕ್ತಿ. ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾರೆ ನಾನು ದುಡ್ಡು ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಲಂಚನ ನೇರವಾಗಿ ಗಂಡಸಿಗೆ ಹಾಕೊಂತಾರೆ. ಇನ್ನೇನು ಬೇಕು ನಿಮ್ ಸರ್ಕಾರದಲ್ಲಿ? ಇನ್ನೆಷ್ಟು ಭ್ರಷ್ಟಾಚಾರ ನಡೀಬೇಕು? ಜನಗಳು ಬೀದಿಗೆ ಬರ್ತಾ ಇದ್ದಾರೆ ನಿಮ್ಮ ಭ್ರಷ್ಟಾಚಾರದಿಂದ, ತಿಳ್ಕೊಳ್ಳಿ. ಕಾಂಗ್ರೆಸ್ ಅವರಿಗೆ 2 ಪಕ್ಷದ ನಾಯಕರುಗಳಿಗೆ ಸದನದಲ್ಲಿ ಸೌಜನ್ಯವಾಗಿ ಗೌರವಯುತದಿಂದ ಸಾರ್ವಜನಿಕರು ನೋಡ್ತಾ ಇರ್ತಾರೆ. ಒಂದು ಜ್ಞಾನಮಾನ ಇಲ್ಲ. ನೆನೆ ದಿವಸ ಶಿವಲಿಂಗೇಗೌಡರು ಎಂತೆಂತ ಮಾತುಗಳಂತ ಅಂದ್ರು. ಇವ್ 2 ಪಕ್ಷದವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಆ ಶಿವಲಿಂಗೇಗೌಡರು ಹೇಳ್ತಾರೆ ಮಾನ ಮರ್ಯಾದೆ ಐತೆ ನಿಮ್ಗೆ ಅಂತ. ಹಿಂಗೆ ಫಸ್ಟ್ ಮಾನ ಮರ್ಯಾದೆ ಇಲ್ಲ. ಒಬ್ಬ ಶಾಸಕನಾಗಿ ನಮ್ಮ ಕ್ಷೇತ್ರದ ಜನ ನೋಡ್ತಾ ಇರ್ತಾರೆ, ಇಡೀ ರಾಜ್ಯದ ಜನ ಶಾಸಕರು ನೋಡ್ತಾರೆ ಅಂತ ಒಂದು ಪರಿಜ್ಞಾನನೂ ಇಲ್ಲ ಇವ್ರಿಗೆ. ಅಲ್ಲ ರೀ, ಪ್ರಚೋದನೆ ಮಾಡಿದ್ಯಾರು? ಕೊಬ್ಬರಿ ಕಳ್ಳ ಅಂತ ಹೇಳಿದ್ಯಾರು? ತೆಂಗಿನಕಾಯಿ ಕಳ್ಳ ಅಂತ ಹೇಳಿದ್ದು ಯಾಕ್ರಿ ಹೇಳ್ತಾರೆ? ಯಾರು ಬಳೆ ತೊಟ್ಕೊಂಡಿಲ್ಲ, ಅವ್ರಿಗೂ ರೋಷ ಇರುತ್ತೆ. ತಪ್ಪು ಮಾಡಿಲ್ಲ ಅಂತ ರೋಷ ಇರುತ್ತೆ ಸರ್. ಈ ಹಿಂದಿನೆಲ್ಲ ಅಶೋಕರು ಹಿಂದೆ ಆಮೇಲೆ ಆರೋಪ ಬಂದವರು PA ರಾಮುಲು ಇದ್ದರು ಅಂತ. ನಿಮಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಸಂದರ್ಭದಲ್ಲಿ ವಿಜೇಂದ್ರ ಮೇಲೆ ಗಂಭೀರ ಆರೋಪಗಳು ಬಂತು. ಎಲ್ಲರೂ ಕೂಡ ಒಂದೇ ಕುಟುಂಬದ ಸದಸ್ಯರಲ್ವ ಈ ವಿಚಾರದಲ್ಲಿ? ಸರ್ ನೋಡಿ, ಈಗ ಒಂದು ನೇರವಾಗಿ ಹೇಳಬೇಕು ಅಂತಂದರೆ 2 ಪಕ್ಷದಲ್ಲಿ ಇವತ್ತರೆಗೂ ಎರಡು ಕಾಂಗ್ರೆಸ್ ಆಗಲು BJPನಲ್ಲೂ 2 ಪಕ್ಷದಲ್ಲಿ ಭ್ರಷ್ಟಾಚಾರ ತುಂಡಾಡ್ತಾ ಇರಬೇಕಾದಾಗ ಯಾರಾನೋ ಈ ಪಕ್ಷದವರು ಆ ಪಕ್ಷದವ್ರನ್ನ ಅರೆಸ್ಟ್ ಮಾಡವ್ರ, ಆ ಪಕ್ಷದಲ್ಲಿರೋರು ಏನಾದರೂ ಇವ್ರನ್ನ ಅರೆಸ್ಟ್ ಮಾಡಿದಾರ? ಇವತ್ತು ಅರೆಸ್ಟ್ ಆಗ್ತಾ ಇರೋದು ಸಾರ್ವಜನಿಕರು ಒದ್ದಾಡ್ತಾ ಇದ್ದಾರೆ. ಇದ್ರ ಬಗ್ಗೆ 2 ಪಕ್ಷದವರು ಮಾತಾಡ್ತಾ ಇಲ್ಲ. ಇವತ್ತು ಇದೇ ಗೋಪಾಲಯ್ಯನವರು ಅಬಕಾರಿ ಮಿನಿಸ್ಟರ್ ಆದಾಗ ದುಡ್ಡು ಮಾಡಿಲ್ವಾ, ಲೂಟಿ ಮಾಡಿಲ್ವಾ? ಇವ್ರು ಏನಾದ್ರು ಗೋಪಾಲಯ್ಯನ ಬಗ್ಗೆ ಇವ್ರು ಏನಾದ್ರು ಮಾತಾಡಿದ್ರೆ ಕಾಂಗ್ರೆಸ್ ಅವರು, ಇವ್ರೀಗ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವ್ರಿಗೂ ನಾಚಿಕೆ ಆಗಬೇಕು, BJP ಅವ್ರಿಗೂ ನಾಚಿಕೆ ಆಗಬೇಕು. ಇವರಿಬ್ರು 2 ಸರ್ಕಾರ. ಗೋಪಾಲಯ್ಯ ಅವರ ಮೇಲೆ ಅಬಕಾರಿ ಹಗರಣದ ಆರೋಪ ಬಂದಾಗ ಯಾಕೆ ಸ್ವಾಮಿ ರಾಜೀನಾಮೆ ತಗೊಳ್ಳಿಲ್ಲ ಸ್ವಾಮಿ? ಮತ್ತೆ ನಿಮಗೆ ಕಾಕಂಬಿ ಮಾರಾಟ ಗೊತ್ತಲ್ಲ, ಅದು ಅಕ್ರಮ ಮಾರಾಟ ಇತ್ತು, ದಾಖಲಾತಿ ಕೂಡ ಹೊರಗೆ ಬಂತು. ಯಾಕೆ ಸರ್ ನೀವು ಅವತ್ತು ಅವ್ರನ್ನ ರಾಜೀನಾಮೆ ತೆಗೆದುಕೊಳ್ಳೇ ಇಲ್ಲಲ್ಲ ಸರ್? ನೀವು ಪ್ರೂವ್ ಆಗ್ಬೇಕಲ್ವಾ ಸರ್? ಕಾಕಂಬಿದ ದಾಖಲೆಗಳಿದ್ವಲ್ಲ, ಕೋರ್ಟ್ಗೆ ಹೋಗ್ಬೇಕಾಯ್ತಲ್ಲ ಇವರು. ಯಾಕೆ ಹೋಗಿಲ್ಲ ಇವ್ರುಗಳು? ಯಾಕ್ರಿ ಹೋಗಿಲ್ಲ ಇವರು? ಕೋರ್ಟ್ಗೆ ಯಾಕೆ ಹೋಗಿಲ್ಲ?
ಅವ್ರು ಕೋರ್ಟಿಗೆ ಹೋಗಿಲ್ಲ, ನಾವು ರಾಜೀನಾಮೆ ಕೊಟ್ಟಿಲ್ಲ ಅಂತ. ಇಬ್ರು ಎರಡು ಪಕ್ಷದವ್ರು ಯಾರು ಕೋರ್ಟ್ಗೆ ಹೋಗಲ್ಲ. ಜನಗಳನ್ನ ಮೂರ್ಖರನ್ನಾಗಿ ಮಾಡ್ತಾ ಇದಾರೆ. ಜನಗಳನ್ನ ಇವತ್ತಿನ ದಿನ ಜನಕ್ಕೋಸ್ಕರ ಒಂದು ಮಾಡ್ತಾ ಇಲ್ಲ ಇವರು. ಎರಡು ಪಕ್ಷಗಳು ಏನ್ರಿ ಮಾಡ್ತಾ ಇದಾರೆ ಜನಕ್ಕೋಸ್ಕರ. ಯಾರನ್ನ ಒಬ್ರು ಅಸೆಂಬ್ಲಿನಲ್ಲಿ ನಿಂತ್ಕೊಂಡು ಅಶೋಕ್ ಡ್ಯಾನ್ಸ್ ಮಾಡ್ತಾ ಇದ್ರೆ ಶಿವಲಿಂಗೇಗೌಡರು ಬೈತಾರೆ. ಬೈಲೇಬೇಕು. ಇನ್ನೇನು ಡ್ಯಾನ್ಸ್ ಮಾಡೋದಕ್ಕೆ ಅಸೆಂಬ್ಲಿ ಇವ್ರು ಓಟ್ ಹಾಕಿರೋದನ್ನ ಡ್ಯಾನ್ಸ್ ಮಾಡೋದಕ್ಕಂದ್ರೆ ಹೋಗಿ ಕ್ಲಬ್ಬಲ್ಲಿ ಡ್ಯಾನ್ಸ್ ಮಾಡ್ಲಿಕ್ಕಂದ್ರೆ ನೀವು ಅರಸೀಕೆರೆಯವರು ಸರ್. ಆದ್ರೆ ನಾವು ಆ ಅಪ್ಪನ ನಾವು ಒಪ್ಕೊಳ್ಳಲ್ಲ. ಯಾಕೆ ಅಂದ್ರೆ ನಾಲ್ಗೆ ಮೇಲೆ ಆ ಅಪ್ಪನ ಇಡ್ತಾ ಇರಬೇಕು. ಸದನದಲ್ಲಿ ಮಾತಾಡ್ಬೇಕಾದ್ರೆ ಹೆಣ್ಮಕ್ಳು ನೋಡ್ತಿರ್ತಾರೆ, ಮಕ್ಕಳು ವಿದ್ಯಾವಂತರು ನೋಡ್ತಾ ಇರ್ತಾರೆ. ಅದನ್ನ ಚರ್ಚೆ ಮಾಡ್ಬೇಕು. ಅಬಕಾರಿ ಸಚಿವರು ಸರ್ ಕೂಡಲೇ ರಾಜೀನಾಮೆ ಕೊಟ್ಬಿಟ್ಟು ತನಿಖೆ ಎದುರಿಸ್ಬೇಕು ಹೊರತು ಇಲ್ಲಿ ಗೋಸುಂಬೆ ನಾಟಕ ಆಡಬಾರ್ದು. ಅದು ಹಣಕಾಸಿನಲ್ಲಿ ಎಷ್ಟು ಲೂಟಿ ಮಾಡಿದಾರೆ ಅಂತ ತನಿಖೆ ಆಗ್ಬೇಕು ಅಂತ ಕೇಳ್ಕೊಂತೀವಿ ಸರ್. ಇಬ್ರಿಗೂ ಮಾನ, ಈ ಎರಡು ಪಕ್ಷದವ್ರಿಗೂ ಮಾನ ಮರ್ಯಾದೆ ಇಲ್ಲ. ಒಬ್ರು ಡ್ಯಾನ್ಸ್ ಮಾಡ್ತಾರೆ, ಇನ್ನೊಬ್ರು ಬಾಯಿ ಬಂದಾಗ ಮಾಡ್ತಾರೆ. ಅವ್ರನ್ನ ಜನ ಎಲೆಕ್ಷನ್ ಮಾಡಿ ಕಳ್ಸಿರೋದು ಈ ತರ ನಾಲ್ಗೆ ಅರಿ ಬಿಡ್ಲಿ ಅಂತನ. ಮಾನ ಮರ್ಯಾದೆ ಇಲ್ಲದೆ ಇರೋರು ಇವರು ಅಷ್ಟೇ. ಒಬ್ರಿಗೂ ಜನದ ಬಗ್ಗೆ ಕಾಳಜಿ ಇಲ್ಲ, ನಮ್ಮ ರಾಜ್ಯದ ಬಗ್ಗೆ ಕಾಳಜಿ ಇಲ್ಲ. ಇವ್ರದ್ದು ಮುಚ್ಚಾಕೋದಕ್ಕೆ ಇವ್ರನ್ನ ತೆಗಿತಾರೆ, ಇವ್ರದ್ದು ಮುಚ್ಚಾಕೋದಕ್ಕೆ ಇವ್ರನ್ನ ತೆಗಿತಾರೆ. ಇವ್ರ ಈ ಕಡೆಗೆ ಜನದ ಬಗ್ಗೆ ಏನಾದ್ರೂ ಕಾಳಜಿ ಇದ್ರೆ, ನಮ್ಮ ರಾಜ್ಯದ ಬಗ್ಗೆ ಕಾಳಜಿ ಇದ್ರೆ ಸರ್ ಅದನ್ನ ಕೇಳಕ್ಕೆ ಇವರೇ ಸರಿ ಇಲ್ವಲ್ಲ ಸರ್. ಸ್ಪಾನ್ಸರ್ ನಿಲ್ಲಿಸ್ತೀವಿ ಅಂತ ಇವ್ರಿಗೆ ಎದುರಿಸ್ತಾ ಇದಾರೆ. ಆ ಸ್ಪಾನ್ಸರ್ ನಿಲ್ಲಿಸ್ಬಿಟ್ರೆ ನೀನ್ ಎಲ್ಲಿ ಹೋಗ್ಬಿಡುತ್ತೆ ಬಿಜೆಪಿ ಅನ್ನೋದಕ್ಕೆ ಅವ್ರ ಮೇಲೆ ಹಾಕೊಂಡು ಗೂಬೆ ಕೂರಿಸ್ತಾ ಇದಾರೆ. ಮಾತು ಹೇಳ್ತಾ ಇದಾರೆ. ಹಂಗಾಗಿ ಅವ್ರನ್ನ ನಾವು ಸಮರ್ಥಿಸ್ಕೊಳ್ತಾ ಇಲ್ಲ. ಅವರು ಮಾಡ್ತಾ ಇರೋದು ಒಂದೇ ಕೆಲಸನೇ. ಅದಕ್ಕೋಸ್ಕರ ಇವ್ರು ಒದ್ದಾಡ್ತಾ ಇರೋದು. ಇವತ್ತೇನ್ ಇವ್ರ ಕಾರ್ಯಕರ್ತರು ಇಲ್ಲಿ ಒದ್ದಾಡ್ತಾ ಇದಾರೋ, ಈ ಕಾರ್ಯಕರ್ತರ ಬಗ್ಗೆ ಒಬ್ಬನೇ ಒಬ್ಬ ನಾಯಕನ್ನು ಮಾತಾಡ್ತಾ ಇಲ್ಲ ಸರ್. ಡೆಲ್ಲಿಲಿ ಅವರು ಲಿಕ್ಕರ್ ಮಾಫಿಯಾ ಅಂತಾರಲ್ಲ, 500 ಮೀಟರ್ಗೆ ಒಂದೊಂದು ಬಾರು ಡೆಲ್ಲಿಲಿ ಓಪನ್ ಮಾಡಿರೋರು ಅವರು ಬಿಜೆಪಿ ಸರ್ಕಾರ. ವಿತ್ ಪ್ರೂಫ್ ಕೊಡ್ತೀರಿ ನಾವು. ಸರ್ ಜನದ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಇವ್ರ ಮೇಲೆ ಅವ್ರ ಗೂಬೆ ಕೂರಿಸ್ಕೊಂಡು, ಇವ್ರ ಮೇಲೆ ಗೂಬೆ ಕೂರಿಸ್ಕೊಂಡು ಜನಗಳನ್ನೆಲ್ಲ ಗೂಬೆಗಳು ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷ ಅನ್ನೋದು ಒಂದು ಸರ್ಕಾರದ ಕವಲು ನಾಯಿಯಿಂದ ಕಾಯಬೇಕು ಅಂತ ವಿರೋಧ ಪಕ್ಷದವರು ರಾಜ್ಯದಲ್ಲಿರುವಂತ ಒಂದು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಒಂದು ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನ ಕರೆದಿರುವಂತ ಉದ್ದೇಶ ಒಂದು ನಾಡಿನ ಹಿತಕ್ಕೋಸ್ಕರ ವಿಬಿಜಿ ರಾಮ್ಜಿ ಕಾಯ್ದೆ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಇವ್ರ ಉದ್ದೇಶ ಅಭಿವೃದ್ಧಿ ಅಲ್ಲ. ಇವ್ರ ಉದ್ದೇಶ ಸದನವನ್ನ ಹಾಳು ಮಾಡಬೇಕು, ಸದನವನ್ನ ಎಕ್ಕುಡಿಸಿ ಸದನಕ್ಕೆ. ಲಾಯರ್ ಹೇಳ್ತಾ ಇದ್ರು ಅಭಿವೃದ್ಧಿ ಆಗೈತೆ ಅಂತ. ಎಲ್ಲ ಆಗೈತೆ ಅಂತ 10 ಲಿಸ್ಟ್ ಕೊಟ್ಬಿಟ್ಟ. ನಾನು 10 ಲಿಸ್ಟ್ ಕೊಡಿ ಸರ್. ಅಭಿವೃದ್ಧಿ 10 ಲಿಸ್ಟ್ ಕೊಡಿ. ದಯವಿಟ್ಟು ಮಾಹಿತಿ ಕೊಡ್ತಾ ಇದ್ರೆ ಧಾರಾಳವಾಗಿ ಎಲ್ಲಾ ಇಲಾಖೆಯಲ್ಲೂ ನೀವು ಅರ್ಜಿನ ಹಾಕಿ. RTI ಯಾವ್ದು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆಯಲ್ಲ, RTI ಅಲ್ಲಿ ನಿಮ್ಗೆ ಮಾಹಿತಿ ಧಾರಾಳವಾಗಿ ಸಿಗುತ್ತೆ. ಬಟ್ ನಿಮಗೆ ಅಷ್ಟೊಂದು ಸಮಯ ಇದ್ರೆ ದಯಮಾಡಿ ಒಂದು ಅರ್ಜಿನ ಹಾಕಿ ತಗೊಳ್ಳಿ. ನಮ್ಮ ಹತ್ರ ಮಾಹಿತಿ ಇದೆ, ನಮಗೆ ಮಾಹಿತಿ ಇದೆ. ನಿಮಗೆ ಬೇಕಾ ನೀವು ಹೋಗಿ ಅರ್ಜಿ ಹಾಕೊಂಡು ತಗೊಳ್ಳಿ. ಎಲ್ಲಾ ಇಲಾಖೆಲ್ಲೂ ಇದೆ ಡೆವಲಪ್ಮೆಂಟ್, ಎಲ್ಲ ಇಲಾಖೆಲ್ಲೂ ಇದೆ. ನಿಮ್ಗೆ ಬೇಕಾ ತಗೊಳ್ಳಿ, ಹೋಗಿ. ಯೋಗ್ಯತೆನೇ ಇಷ್ಟು ಸರ್. ಪ್ರಶ್ನೆ ಕೇಳಿದ್ರು ಉತ್ತರ ಕೊಡಂತ ಯೋಗ್ಯತೆ. ಮಹಾತ್ಮ ಗಾಂಧಿ ಹೆಸರು ಚೇಂಜ್ ಆಯ್ತು ಅಂತಾರೆ. ನಮ್ಮ ಇದೇ ಕ್ಷೇತ್ರದ ಗಾಂಧಿನಗರದಲ್ಲಿ ಗಾಂಧಿನಗರ ವಾರ್ಡ್ ಅಂತ ಇದೆ. ಅದನ್ನ ತಗೊಂಡ್ಬಿಟ್ಟು ನೆಹರು ವಾರ್ಡ್ ಅಂತ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗಾಂಧಿನಗರನ ವಾರ್ಡ್ ಅನ್ನ ಎತ್ಕೊಂಡು ನಾವು ಹೋಗಿ ಎಲ್ಲಿ ಸಾವರ್ಕರ್ ಹೆಸರಿಟ್ಟಿಲ್ಲ, ನೆಹರು ಅವ್ರ ಹೆಸರಿಟ್ಟಿದೀವಿ. ಅದು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಇಟ್ಟಿದೀವಿ. ಅರ್ಥ ಆಯ್ತಾ? ಒಂದೇ ಒಂದು ತಾಂತ್ರಿಕವಾಗಿ ಇಲ್ಲೆಲ್ಲೂ ಕನ್ಫ್ಯೂಷನ್ ಆಗ್ಬಾರ್ದು. ಒಂದೇ ಕಾರಣದಲ್ಲಿ ನಾವು ಗಾಂಧಿ ಹೆಸರನ್ನ ತೆಗೆದು ಇವತ್ತು ಬಿಜೆಪಿ ಅವ್ರಿಗೆ ವಾರ್ಡ್ ಚೇಂಜ್ ಆಗಿರೋ ಚಿಂತೆ, ಆಡಳಿತ ಅಭಿವೃದ್ಧಿ ಇದ್ರ ಬಗ್ಗೆ ಚಿಂತೆ ಇಲ್ಲ ಇವ್ರಿಗೆ. ಹೆಸರು ಬದಲಾವಣೆ ಆದ್ರೆ ಏನೋ ಇವ್ರ ಕಿರೀಟ ಹೋದಂಗೆ ಅದ್ರ ಬಗ್ಗೆ ಮಾತಾಡ್ತಾ ಇದಾರೆ ಸರ್. ಈಗ ಅವ್ರು ಹೇಳಿದ್ರು ಒಂದು 6 ಎಕ್ಸಾಂಪಲ್ ಕೊಡಿ ನಿಮ್ದು ಏನ್ ಕಾಂಗ್ರೆಸ್ ಹೇಳಿಯಪ್ಪ. ಹೌದು ಕೇಳಿಸ್ಕೊಳ್ಳಿ ಸರ್. ಅವ್ರಿಗೆ ಯಾವತ್ತಾದ್ರೂ ಇವತ್ತವರೆಗೂ ಹೇಳ್ರಿ ಅದನ್ನ. ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡಿದವರು 5 ಗ್ಯಾರಂಟಿ ಸಾಕು ಸರ್ ಅವ್ರು ಬಾಯಿ ಮುಚ್ಚಕ್ಕೆ. ಅವ್ರ ಯೋಗ್ಯತೆಗೆ ಡೆಲ್ಲಿಲಿ ಅನೌನ್ಸ್ ಮಾಡೋರೆ, ಇನ್ನೂ ಕೊಡಕ್ಕೆ ಯೋಗ್ಯತೆ ಇಲ್ಲ ಅವರು. ಇವ್ರು ನಮ್ಮ 10 ಅಂಶದ ಬಗ್ಗೆ ಕೇಳ್ತಾರೆ. 156 ಭಾಗ್ಯಗಳನ್ನು ಕೊಟ್ಟಂತ ಸಿದ್ದರಾಮಯ್ಯರನ್ನ ಎದುರಿಸಕ್ ತಾಕತ್ತಿಲ್ದೇ ಇರೋರು ಇವರು ಮಾತಾಡ್ತಾರೆ. ಅಸಮರ್ಥ ವಿರೋಧ ಪಕ್ಷದ ನಾಯಕ ಇವರು. ಕಾರ್ಯಕ್ರಮ ಬೇಕಾಗಿಲ್ಲ. ಡೈಲಿ ಪೇಪರ್ ಓದಿದ್ರೆ ಸಾಕು ಸರ್ ಇವ್ರಿಗೆ ಪೇಪರ್ ಓದಲ್ಲ. RSS ಕಚೇರಿಲಿ ಹೋಗಿ ಅವ್ರು ಸೇವೆ ಮಾಡ್ತಾ ಇದಾರೆ ಅಷ್ಟೇ ಹೊರತು ರಾಜ್ಯದ ಹಿತ ಇವ್ರಿಗಿಲ್ಲ. ಇವ್ರಿಗೆ ಮಾನ ಮರ್ಯಾದೆ ಇದ್ರೆ ನಮ್ಮ ಅಂಶನ್ ಕೇಳೋದಲ್ಲ. ನಮ್ಮ ಹೆಸರನ್ನ ಎತ್ಕೊಂಡೋಗಿ ಹೈಜಾಕ್ ಮಾಡಿದಂತವ್ರು ಇವರು. ಭಾಗಿಗಳ ಹೆಸರನ್ನ ಹೈಜಾಕ್ ಮಾಡಿದಂತವ್ರು ಇವ್ರು ನಮ್ಮ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆನೇ ಇಲ್ಲ ಸರ್ ಅವ್ರಿಗೆ. ಸರ್ ಇವರು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ರು. ಇವರು ಅಭಿವೃದ್ಧಿ ಆಗೇ ಇಲ್ಲ ಅಂತಂದ್ರೆ ಮತ್ತೆ ರಾಜ್ಯದ ಆರ್ಥಿಕತೆ ಬಗ್ಗೆ ಮಾತಾಡಕ್ಕೆ ಹೇಳಿ. ರಾಜ್ಯದ ಆರ್ಥಿಕತೆ ಬಹಳ ಉತ್ತಮ ಸ್ಥಿತಿಯಲ್ಲಿದೆ. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿಕೊಳ್ಳಿ. ದಕ್ಷಿಣ ಭಾರತದಲ್ಲಿ GDP ಯಲ್ಲಿ ಉತ್ತಮ ವ್ಯವಸ್ಥೆ ಹೊಂದಿರುವಂತ ಕರ್ನಾಟಕ ನಮ್ಮ
ರಾಜ್ಯದ ಆರ್ಥಿಕತೆ ಮಾಡ್ತಾರೆ ಗೊತ್ತಾ? ಈ ಕಾಂಗ್ರೆಸ್ ಸರ್ಕಾರ ನಾಯಿ ಕಚ್ಚಿದ್ರೆ ರೇಬಿಸ್ ಇಂಜೆಕ್ಷನ್ ಗತಿ ಇಲ್ಲ ಹಾಸ್ಪಿಟಲ್ಗಳಲ್ಲಿ. ರ್ಯಾಬಿಸ್ ಆಡ್ತಾ ಇದ್ದಾರೆ ಬಿಜೆಪಿ ಅವರು. ನಾನೇ ಹತ್ತು ಅಭಿವೃದ್ಧಿ ಬಗ್ಗೆ ಕೇಳ್ತಾ ಇದ್ರು. ಇವತ್ತು ಗೃಹ ಜ್ಯೋತಿಯಲ್ಲಿ 10 ಕೋಟಿ ಇದು ಗೃಹ ಜ್ಯೋತಿಯಲ್ಲಿ 1.5 ಕೋಟಿ ಜನ ಮನೆಗೆ ಉಚಿತ ಕರೆಂಟ್ ಕೊಡ್ತಾ ಇದೀವಿ. ಅನ್ನ ಭಾಗ್ಯ 10 ಕೆಜಿ ಅಕ್ಕಿ ಕೊಡ್ತಾ ಇದೀವಿ. ಶಕ್ತಿ ಭಾಗ್ಯ, ಯುವ ನಿಧಿ, ಓಲ್ಡ್ ಪಿನ್ಷನ್ ಸ್ಕೀಮು, ಇದು ಕ್ಯಾಶ್ ಸೆನ್ಸೆನ್ಸ್, ಮತ್ತೆ ಎಜುಕೇಶನ್, ಹೆಲ್ತ್, ರೂರಲ್ ಡೆವಲಪ್ಮೆಂಟ್, SC/ST, ಪೆನ್ಲಿ, ಇದು ಫಾರ್ಮರ್ಸ್ಗೆ ನಾವು ಮಾಡ್ತಾ ಇರೋದು. ಇವ್ರ ಬಜೆಟ್ ಅಲ್ಲಿ ಕರ್ನಾಟಕ ಗೌರ್ಮೆಂಟ್ಗೆ ಚೊಂಬು ತಂದಿದ್ದಾರೆ. ಇವ್ರ ಬಗ್ಗೆ ನಾವು ಮಾತಾಡ್ಬೇಕಾಗಿತ್ತ? ನೋಡಿ, ಇವತ್ತು ಬಿಜೆಪಿ ಸದನದಲ್ಲಿ ಏನು ಇವತ್ತು ಇದು ಮಾಡ್ತಾ ಇದ್ದಾರೆ RB ತಿಮ್ಮಾಪುರ ಅವ್ರಿಗೆ, ಇದನ್ನ ಆ ವಿಚಾರವಾಗಿ ನಾನು ಮಾತಾಡ್ತೀನಿ. ನಮ್ಮ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಮಾಡಿ ಹಾಲಿ ಮುಖ್ಯಮಂತ್ರಿ ಯಾರಾದ್ರೂ ಜೈಲಿಗೆ ಹೋಗಿದ್ದಿದ್ರೆ ಅದು ಬಿಜೆಪಿ ಪಕ್ಷದಿಂದ ಮಾತ್ರ. ಹೇಳ್ತೀನಿ ಕೇಳಿ, RTGS ಮೂಲಕ 5 RTGS ಮೂಲಕ ಸರ್ ಇದು ತಗೊಂಡು ಲಂಚ ತಗೊಂಡು ಭ್ರಷ್ಟಾಚಾರದಲ್ಲಿ ಹೆಸರುವಾಸಿಯಾಗಿರುವಂತದ್ದು ಯಡಿಯೂರಪ್ಪನ ಮಗ ವಿಜಯೇಂದ್ರ. ಇವ್ರು ಹೋಗ್ಬಿಟ್ಟು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾರೆ. 6,000 ಕೋಟಿ ಹೆಂಗ್ ಸಾಕ್ಸಕ್ಕಾಗುತ್ತೆ? ಅದ್ಯಾವ್ದು 2,500 ಕೋಟಿ ಸಾಕ್ಸಕ್ಕಾಗಿದ್ರೆ ಸಿಗಾಕೊಬಿಟ್ರು. 6,000 ಕೋಟಿ ಸಾಕ್ಸಕ್ ಸಾಧ್ಯ ಇದೆ ಸರ್? 6,000 ಕೋಟಿ ಹೆಂಗ್ ಸಾಕ್ಸಕ್ಕಾಗುತ್ತೆ? ಯಾವ ಆಧಾರ ಇದೆ ಸರ್? RB ತಿಮ್ಮಾಪುರ ಧೈರ್ಯವಾಗಿದ್ದಾರೆ. ರೇ, ನಾನು ಏನು ತಪ್ಪು ಮಾಡಿಲ್ಲ, ನಾನು ಯಾವ್ದು ತಪ್ಪು ಮಾಡಿಲ್ಲ. ಅಬಕಾರಿಯಲ್ಲಿ ಲಂಚ ತಗೊಂಡಿರೋದಾಗಿತ್ತಂದ್ರೆ ಇಡಿ ಏನಕ್ಕೆ ಕೂತಿದೆ? ಇಡಿ ಕರ್ಸಕ್ಕೆ ಕಾಂಗ್ರೆಸ್ ಸರ್ಕಾರ ಅವರು ಅಲ್ಲೇ ಮಾಡ್ಲಿ. ಇಡಿ ಏನ್ ಮಾಡ್ತಾ ಇದೆ? ಇಡಿ ಏನ್ ಮಾಡ್ತಾ ಇದೆ? ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ? ಇಂಟೆಲಿಜೆನ್ಸ್ ಫೇಲ್ ಆಗಿದೆ ತಾನೆ? ಇಂಟೆಲಿಜೆನ್ಸ್ ಟೋಟಲ್ ಫೇಲ್ ಆಗಿದೆ. ಟೋಟಲ್ ಆಗಿ ಕೇಂದ್ರ ಸರ್ಕಾರದಿಂದ ಎಷ್ಟು ಕೊಡ್ತಿದ್ದಾರೆ ಕೇಳಿ. ಕೇಂದ್ರ ಸರ್ಕಾರದಿಂದ ನಮಗೆ ಬರ್ಬೇಕಾದಂತ ಇವ್ರಿಗೂ ಅಭಿವೃದ್ಧಿ ಆಗ್ಲಿ ಅಂತ ಹೇಳ್ತಾರಲ್ವಾ? ಕೇಂದ್ರ ಸರ್ಕಾರದಿಂದ ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ, ಅದು ಮಾತಾಡಕ್ಕೆ ಯೋಗ್ಯತೆ ಇವ್ರಿಗಿಲ್ವಾ? ಇವ್ರು ಯಾರು ಬದುಕ್ತಾ ಇಲ್ವಾ? ಈ ಕರ್ನಾಟಕಕ್ಕೆ ಇಷ್ಟು ಅನ್ಯಾಯ ಆಗ್ತಿದ್ರು, ಕನ್ನಡಿಗರಿಗೆ ಅಷ್ಟು ಅನ್ಯಾಯ ಆಗ್ತಿದ್ರು ನೀವು ಕನ್ನಡ ನೀರು ಕುಡಿತಾ ಇಲ್ವಾ? ಜಲದಲ್ಲಿ ಬದುಕ್ತಾ ಇಲ್ವಾ? ಈ ಭೂಮಿ ಮೇಲೆ ಬದುಕ್ತಾ ಇಲ್ವಾ? ಅಷ್ಟು ಬರೀ ಕೇಂದ್ರ ಸರ್ಕಾರ ಇರೋದು ರಾಜಸ್ಥಾನ, UP ಮತ್ತೆ ಉತ್ತರ ಭಾರತದವ್ರಿಗೆ ಕೇಂದ್ರ ಸರ್ಕಾರ ಇರೋದು. ನಿಮ್ಮಲ್ಲಿ ಯಾರು ಗೆಲ್ಸಿ ಕಳ್ಸಿಲ್ವಾ? ನೀವು MP ಗಳನ್ನ ಯಾರು ಗೆಲ್ಸಿ ಕಳ್ಸಿಲ್ವಾ? ಈಗ ಸುಳ್ಳಿನ ದೇವ್ರನ್ನ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಂಥವ್ರು ಬಿಜೆಪಿ ಅವರು. ಇವತ್ತು ರೇಬಿಸ್ ಬಗ್ಗೆ ಮಾತಾಡಿದ್ರಲ್ಲ, ಅವ್ರಿಗೆ ತಾಕತ್ತು ದಮ್ಮಿದ್ರೆ ಯಾವ ಆಸ್ಪತ್ರೆಯಲ್ಲಿ ಸಿಗ್ತಲ್ಲ ಸರ್ಕಾರಿಯಲ್ಲಿ ತೋರ್ಸಕ್ ಹೇಳ್ರಿ, ಅದು ಚಾಲೆಂಜ್ ಮಾಡ್ತೀನಿ ನಾನು. ಈ ನಿಮ್ಮ ವಾಟ್ಸ್ಆಪ್ ಯೂನಿವರ್ಸಿಟಿ ಕತೆ ಬೇಡ, ಇಲ್ಲ ಬನ್ರಿ, ಇವಾಗ ನಡೀರಿ, ಇವಾಗ ಬನ್ನಿ, ಹೋಗೋಣ. ಚಾಲೆಂಜ್, ಓಪನ್ ಚಾಲೆಂಜ್ ಇದು. ನಿಮಗೆ ತಾಕತ್ತು ದಮ್ಮಿದ್ರೆ ಎದುರುಗಡೆ ಬನ್ನಿ. ಈ ವಾಟ್ಸ್ಆಪ್ ಯೂನಿವರ್ಸಿಟಿ ಕತೆ ಬೇಡ, ವಾಟ್ಸ್ಆಪ್ ಯೂನಿವರ್ಸಿಟಿ ಕತೆ ಬೇಡ. ಮೊನ್ನೆ ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಹೋಗ್ಬಿಟ್ರಲ್ಲ, ಪಾರ್ಲಿಮೆಂಟ್ ಅಲ್ಲಿ ಬಿಟ್ರಲ್ರಿ ಸರ್. ಟಿವಿ ಚಾನೆಲ್ ಅಲ್ಲಿ ಬಂದೈತೆ, ಆಪರೇಷನ್ ಇದ್ರಲ್ಲಿ ಮಾಡಿ KC ಜನರಲ್ ಅಲ್ಲಿ ಸಿಕ್ಕಿಲ್ಲ ರೇಬಿಸ್ ಇಂಜೆಕ್ಷನ್. KC ಜನರಲ್ ಅಲ್ಲಿ ನಿಮಗೆ ಹಾಕ್ಸ್ಕೊಳಕ್ ಹೋಗಿದ್ರು? ನಮಗಲ್ಲ ಸರ್, ಜನ ನನಗೆ ಹಾಕಿಸ್ಕೊಂಡ್ರು ಸಿಗಲ್ಲ, ನನಗೆ ಹಾಕಿಸ್ಕೊಂಡ್ರು ಸಿಗಲ್ಲ. ಕೇಳಿ, ಅವ್ರು ಯಾವ್ದೋ ನಾಯಿ ಕಚ್ಚಿದ್ಯಾ ಕೇಳಿ. ಅರಸೀಕೆರೆ MLAಗೆ ನೋಡೋಣ ಸರ್. ಇವ್ರದ್ದು ಆರೋಗ್ಯ ಇಲಾಖೆ ಆಳ್ಗೆಟ್ಟು ಹೋಗೈತೆ, ಆಳು ಬಿದ್ದು ಹೋಗೈತೆ ಆರೋಗ್ಯ ಇಲಾಖೆ. ಅರ್ಥ ಆಯ್ತಾ? ರೇಬಿಸ್ ಗಿಲ್ಲ ಚಾನೆಲ್ ಅಲ್ಲಿ ತೋರಿಸ್ತೀನಿ. ನಮ್ಮ ಕ್ಲಿನಿಕ್ ಆರೋಗ್ಯ ಇಲಾಖೆ ನಮ್ಮ ಕ್ಲಿನಿಕ್ ಅಲ್ಲಿ ಐತೆ. ದಿನೇಶ್ ಗುಂಡೂರಾವ್ ಸರ್ ಏನ್ ಮಾಡ್ತಾವ್ರಿ? ಅವ್ರನ್ನ ಮನೇಲಿ ಮಲ್ಕೊಂಡವ್ರೆ ಮಾಡ್ತಾರ ಸರ್, ಸಕ್ಕದ ಮಾಡ್ತಾರ ಬೇಜಾನು. ಒಂದೊಂದು ಸಾಕ್ಷಿ ನಾನು ಕೊಡ್ತೀನಿ. ಅವ್ರು ಏನೇನು ದಿನೇಶ್ ಗುಂಡೂರಾವ್ ಲೂಟಿ ಮಾಡ್ತಾರಂತಲ್ರಿ, ನಿಮಗೆ ಪಾಲಿದ್ಯಾ? ಆಯ್ತು. ಇವಾಗ ಅವ್ರ ವಿರೋಧ ಪಕ್ಷ ನಾಯಕರು ಇದಾರಲ್ಲ, ಕೂತ್ಕೊಂಡು ನೈಟ್ ಭಜನೆ ಮಾಡ್ತಾರಲ್ಲ, ಮಾತಾಡೋದಲ್ಲಿ ಎತ್ಕೊಂಡೋ ಪ್ರೂಫ್ ಎತ್ಕೊಂಡೋಗಿಡಿ. ದಿನೇಶ್ ಗುಂಡೂರಾವ್ ಈ ತರ ಮಾಡೋರೆ ಅಂತ ಮಾತಾಡಿ, ತಾಕತ್ತು ದಮ್ಮಿದ್ರೆ. ಇಡೀ ಬೆಂಗಳೂರಲ್ಲಿ ನಮ್ಮ ಕ್ಲಿನಿಕ್ ಅಂತ ಹೇಳ್ಬಿಟ್ಟು ಒಂದೇ ಒಂದು ಕ್ಲಿನಿಕ್ ಇವತ್ತು ಡೋರ್ ಓಪನ್ ಮಾಡ್ತಾ ಇಲ್ಲ. ಅಂತ ಪರಿಸ್ಥಿತಿಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಇತ್ಲಾಗಿ ಆರೋಗ್ಯ ಸಚಿವರು ಯಾರ್ರಿ? ದಿನೇಶ್ ಗುಂಡೂರಾವ್ ಇವತ್ತು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಯಾರಿಗೂ. ಆ ಪರಿಸ್ಥಿತಿಲಿ ಇದ್ದಾರೆ. ಯಾಕೆಂದ್ರೆ ಗುಂಡಿನೂ ಬಿಡ್ತಾ ಇಲ್ಲ, ಇಲ್ಲ ಆರೋಗ್ಯನೂ ಕೊಡ್ತಾ ಇಲ್ಲ. ಸರ್, ದಿನೇಶ್ ಗುಂಡೂರಾವ್ ಅವರು ಹೈದರಾಬಾದ್ ಟ್ರಿಪ್ ಹೊಡಿತಾ ಇರ್ತಾರೆ, ಅಲ್ಲಿ ಟ್ರಿಪ್ ಹೊಡ್ಕೊಂಡು ತಿರುಗ್ತಾ ಇರ್ತಾರೆ. ಈ ದೇಶದ ಏನಕ್ಕೆ ಟ್ರಿಪ್ ಏನು ಲೂಟಿ ಮಾಡಿದನ್ನ ತಗೊಂಡೋಗಿ ಸಾಗಿಸ್ಬೇಕಲ್ಲ ಸರ್. ಅಲ್ಲೆಲ್ಲ ರಿಯಲ್ ಎಸ್ಟೇಟ್ ಮಾಡ್ಬೇಕು, ಅಲ್ಲೆಲ್ಲ ಬಚ್ಚಿಕೋಬೇಕು, ಅದಕ್ಕೆ ಅವ್ರ ಕೆಲಸ. ಇವತ್ತಿನ ನೀವು ಆರೋಗ್ಯ ಮಂತ್ರಿಗಳು ಎಲ್ಲಿದ್ದಾರೆ ಅಂದ್ರೆ ಎಲ್ಲೂ ಗೊತ್ತಾಗಲ್ಲ. ನೀವು ಹೇಳಿದ್ರಿ ದಿನೇಶ್ ಗುಂಡೂರಾವ್ ಬಗ್ಗೆ ಮಾತಾಡಲ್ವಲ್ಲ ಸದನದಲ್ಲಿ ಅಂತ. ಇವ್ರುಗಳು ಎಂತ ಮಂತ್ರಿಗಳವ್ರು ಅಂದ್ರೆ ಪ್ರತಿಯೊಬ್ಬ ಮಂತ್ರಿ ಪ್ರತಿಯೊಂದರ ಲೂಟಿಲಿದ್ದಾನೆ. ಅವ್ರದೇ ಕ್ಷೇತ್ರ ಇದು, ಗಾಂಧಿನಗರ. ಅಲ್ಲ, ಯಾರ ಬಗ್ಗೆ ಮಾತಾಡ್ಬೇಕು ನಾವು? ಪ್ರತಿಯೊಬ್ಬರು ಲೂಟಿ ನಿಂತ್ಕೊಂಡವ್ರೆ. ಅಲ್ಲ, ನೀವು ಒಬ್ರು ಹೆಸರು ಹೇಳಿದ್ರೆ ಏನ್ ಮಾಡೋಣ? ಪ್ರತಿದಿನ ಸರ್, ಇವಾಗ ಇವ್ರು ಹೇಳ್ತಿದ್ರು ಕರ್ನಾಟಕ ಸರ್, ನಿಮ್ ದಿನೇಶ್ ಗುಂಡೂರಾವ್ ಬಗ್ಗೆ ಗಂಭೀರ ಆರೋಪ ಮಾಡಿದಾರೆ. ಭಾರಿ ದುಡ್ಡು ಮಾಡಿದಾರೇನ್ರಿ? ಆರೋಗ್ಯ ಇಲಾಖೆ ಆ ಮಟ್ಟಕ್ಕೆ ಹಾಳು ಮಾಡಿದಾರ? ಅವ್ರನ್ನ ದಯವಿಟ್ಟು ಬಂದ್ ನೋಡಕ್ ಹೇಳಿ. ಇವತ್ತು ಸಹ ಬಾಡಿಗೆ ಮನೆಯಲ್ಲೇ ಇರೋದು ಅವರು.
ಸ್ವಂತ ಮನೆ ಅಲ್ಲ, ಪಾಪ ಪ್ಲೀಸ್ ಅವರು ಬಾಡಿಗೆ ಮನೇಲಿದ್ದಾರೆ, ಪ್ಲೀಸ್ ಅವರು ಬಾಡಿಗೆ ಮನೇಲಿದ್ದಾರಂತೆ, ಪ್ಲೀಸ್ ಸರ್ ಬರೀ ನಾಟಕಗಳೇ ಸರ್ ಕಾಂಗ್ರೆಸ್ ಅವರು. ಸರ್ ಸದನದಲ್ಲಿ ಅವ್ರು ಬಾಡಿಗೆ ಮನೇಲಿದ್ದಾರೆ, ಮಾತಾಡ್ಬೇಡಿ. ಇದು ದಿನೇಶ್ ಗುಂಡೂರಾವ್ ಅವ್ರದೇ ಕ್ಷೇತ್ರ ಇದು. ಅವ್ರು ಹೇಳ್ತಾರೆ ಏನ್ ಮಾಡ್ತಾರೆ ಅಂತ ಗುಂಡಿ ಮುಚ್ಚಕ್ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಅಂತ ಮಂತ್ರಿ ಹೋಗ್ಬಿಟ್ಟು ಸರ್ ದೇವನಹಳ್ಳಿಲಿ ತಿಂಗಳು ಅವ್ರದ್ದು ಹೊಸ ಮನೆ ಓಪನ್. ಏನ್ರಿ ಈ ತರ ಸುಳ್ಳು ಹೇಳ್ತಿರಲ್ರಿ? ಈ ತರ ಸುಳ್ಳು ಹೇಳ್ಬೇಡಿ ಪ್ಲೀಸ್. ಸತ್ಯ ತಲೆ ಮೇಲೆ ಆಡೋ ಸುಳ್ಳು ಹೇಳ್ಬೇಡಿ. ಎಸ್ ಮೇಡಮ್ ಪ್ಲೀಸ್. ಈಗ ಸರ್ ಅಭಿವೃದ್ಧಿ ಅಂತ ಮತ್ತೆ ದೇವನಹಳ್ಳಿಲಿ ಕಟ್ಸ್ತಿರೋ ಮನೇನ ಇವತ್ತಿರೋದು ಬಾಡಿಗೆ ಮನೆ, ಅದನ್ನ ಹೇಳ್ತಾರೆ. ಕಟ್ತಿರೋದು ನಿಜ ಅಂತೆ, ಇವತ್ತಿರೋದು ಬಾಡಿಗೆ ಮನೆ. ಬಂಗ್ಲೆಗಳಲ್ಲಿ ಸರ್ ಇರೋದವರು, ಬಂಗ್ಲೆಗಳು ವಾಸ ಮಾಡ್ತಾ ಇರೋದು. ಬರೀ ನಾಟಕಗಳೇ ಸರ್ ಕಾಂಗ್ರೆಸ್ಸಿನ ಸಂಸ್ಕೃತಿ. ಬಿಜೆಪಿ ಅವ್ರೇನು ಬಾಡಿಗೆ ಮನೆಯಲ್ಲಿ ಇಲ್ಲ ಮಂತ್ರಿಗಳು, ನಮಗೂ ಗೊತ್ತಿದೆ, ಸ್ವಲ್ಪ ಇರಿ ಸರ್. ಇವರು ಪ್ರಶ್ನೆ ಮಾಡಿದ್ರು ಈಗ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ. ಸರ್ ಇವ್ರು ಯಾವ ಬಾಯಲ್ಲಿ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಹೇಳ್ತಿದಾರ ನನಗಂತೂ ಗೊತ್ತಿಲ್ಲ. ಆದ್ರೆ ಕೇಂದ್ರದಿಂದ ಬರ್ಬೇಕಾದ ನಮ್ಮ ದುಡ್ಡನ್ನ 17 ಜನ ಎಂಪಿಗಳು ಯಾಕೆ ಹೇಳಿ ತರ್ತಾ ಇಲ್ಲ? ಯಾಕೆ ಏನ್ ಮಾಡ್ತಿದಾರ ನಿಮ್ ಎಂಪಿಗಳು? ತರ ಕೇಳ್ರಿ ದುಡ್ಡನ್ನ, ಏನ್ ಬೇಕಾದ್ರೂ ಅಭಿವೃದ್ಧಿ ನಮ್ ದುಡ್ಡು ಕೂಡ ಕೇಳ್ರಿ. ಜಲ್ ಜೀವನ್ ಮಿಷನ್ಗೆ 11,000 ಕೋಟಿ ನಮ್ ದುಡ್ಡನ್ನ ಕೊಟ್ಟಿದ್ದೀವಿ, ಎಲ್ರಿ ತಂದಿದ್ದೀರಾ ನೀವು? 24 ಅಂತೂ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಅಂತ ನೀಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದ್ದಾರೆ, ನಿನ್ನೆ ಕೂಡ ಹೇಳಿದ್ದಾರೆ. ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಯಾವ ಲಕ್ಷ್ಮಿ ಮನೆಯಲ್ಲಿ ಹಣ ಯಾರಿಗೂ ಗೊತ್ತಿಲ್ಲ. ಸುಳ್ಳು ಅಧಿಕಾರದ ಫೈನ್ ಹಾಕಕ್ 1 ನಿಮಿಷ. ಹಳ್ಳಿ ಕಡೆ ಗೃಹಲಕ್ಷ್ಮಿ ಹಣ 1 ರೂಪಾಯಿ ಬರ್ತಾಯಿಲ್ಲ, 2 ತಿಂಗಳು 3 ತಿಂಗಳು ಆಯ್ತು. ಎಲ್ಲಿ ಕೊಡ್ತಾ ಇದ್ದಾರೆ? ಸುಳ್ಳು ಹೇಳ್ತಾರೆ. ಎರಡು ಪಕ್ಷದವರು ಅಭಿವೃದ್ಧಿ ಆಗಿಲ್ಲ ಅಂತಾರಲ್ಲ, ಅಭಿವೃದ್ಧಿ ಆಗಿಲ್ಲ ಅಂತಾರಲ್ಲ. ಕಾಂಗ್ರೆಸ್ ಪಕ್ಷದವರು ಅಭಿವೃದ್ಧಿ ಮಾಡಿದ್ದಾರೆ, ಇವರು ಅಭಿವೃದ್ಧಿ ಮಾಡಿದ್ದಾರೆ. ಅಂದ್ರೆ ಯಾರು ಅಭಿವೃದ್ಧಿ ಆಗಿದ್ದಾರೆ ಅಂದ್ರೆ ಬಿಜೆಪಿಯ ಎಲ್ಲಾ ಮುಖಂಡರು ಅಭಿವೃದ್ಧಿ ಆಗಿದ್ದಾರೆ. ಕಾಂಗ್ರೆಸ್ನ ಎಲ್ಲಾ ಮುಖಂಡರು ಬಾಡಿಗೆ ಮನೆಯಲ್ಲಿದ್ದಾರೆ, ಸ್ವಂತ ಮನೆ ಕಟ್ಟಿಸ್ತಾವ್ರೆ, ಬಾಡಿಗೆ ಮನೇಲಿದ್ದಾರೆ. ಆದ್ರೆ ಜನರ ಹತ್ರ ದಿನಕ್ಕೆ 5-5 ಸಾವಿರ ತರ ಅಷ್ಟು ಜನಸಂಖ್ಯೆ ಹತ್ರ ಅವ್ರ ಬಾಡಿಗೆ ಅವ್ರು ಕಟ್ಕೊಳ್ತಾ ಇದಾರೆ. ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳ್ತಾರ. ಎರಡು ಪಕ್ಷದ MLAಗಳು ಅಭಿವೃದ್ಧಿ ಆಗ್ತಾ ಇದ್ದಾರೆ, ಜನಗಳ ಅಭಿವೃದ್ಧಿ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನೋಡಿ, ಈಗ ಆಲ್ರೆಡಿ ಆರೋಗ್ಯದ ವಿಚಾರವಾಗಿ ಮಾತಾಡಿದ್ರು. ಈಗ ಆಲ್ರೆಡಿ ನಾವು ಬಿಜೆಪಿ ಸರ್ಕಾರ ಇದ್ದಾಗಲೂ ಬಜೆಟ್ ಅಲ್ಲಿ ತಿಳಿಸಿದ್ದೇವೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ತಿಳಿಸಿದ್ದೇವೆ. ಚಾಲಕರು ಸುಮಾರು ವರ್ಷಗಳಿಂದ ಚಾಲನೆ ಮಾಡ್ತಾ ಇದ್ದಾರೆ. ಗಾಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹೃದಯಾಘಾತ ಆಗಿ ಮೃತಪಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಿರುವ ಹಾಗೆ ದಯವಿಟ್ಟು ಪರಿಹಾರ ನೀಡಿ ಅಂತೇಳಿ ಅವರು ಕೊಡ್ತೀನಿ ಅಂದ್ರೆ ಇವರು ಕೊಡ್ತೀನಿ ಅಂತಂದ್ರು. ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಹೇಳ್ತಾರೆ. ಒಟ್ಟಲ್ಲಿ ಇವತ್ತಿನವರು ಯಾವ ಪರಿಹಾರ ಸಿಗಲಿಲ್ಲ. ಹೇಳಿದ್ರು ನಾವು ಎಲ್ಲ ದಿನೇಶ್ ಗುಂಡೂರಾವ್ ಸರ್ ಇದೇ ತರ ಹಾರ್ಟ್ ಅಟ್ಯಾಕ್ ಆಗಿ ಎಲ್ಲ ಚಾಲಕರು ಮೃತಪಡ್ತಾ ಇದ್ದಾರೆ. ಅವ್ರಿಗೆ ಒಂದು ತಪಾಸಣೆ ಕೇಂದ್ರ ಮಾಡ್ತೀವಿ, ನಿಮ್ಮ ಟೆಸ್ಟ್ ಮಾಡ್ತೀವಿ, ಮಾಡ್ತೀವಿ ಅಂತ ಹೇಳಿ ಬರೀ ಸುಳ್ಳು ಹೇಳಿ ಇವತ್ತು ಚಾಲಕರು ಇವತ್ತು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಯಾರು ಚೆಕಪ್ ಮಾಡ್ತಾ ಇದ್ದಾರೆ? ಈ ಬಾರಿ ಕೇಂದ್ರ ಬಜೆಟ್ ರಾಜ್ಯಕ್ಕೆ ಏನ್ ಕೊಡ್ತು? ನಾವು ಹೈಯೆಸ್ಟ್ ಟ್ಯಾಕ್ಸ್ ಅನ್ನ ಕಟ್ತೀವಿ, ನಮ್ಮ ರಾಜ್ಯಕ್ಕೆ ಏನ್ ಕೊಡ್ತದ ಒಂದು 10 ಹೇಳಿ ಸರ್. ಹೈಯೆಸ್ಟ್ ಇವತ್ತು ಈ ಬಾರಿ 1,000 ಕೋಟಿ ರೈಲ್ವೆ ಇದಕ್ಕೆ ಜಾಸ್ತಿ ಸಿಕ್ಕಿದೆ. ಆಯ್ತು, ಬೇರೆ ಹೇಳಿ ಸರ್. ಹೌದು ಸರ್, ಇರೋದೇ ಹೇಳ್ತಾ ಇರ್ಬೇಕು ಸರ್. 5 ಕೋಟಿ ಸ್ಯಾಂಕ್ಷನ್ ಆಗಿದಾವೆ. ಇವ ಸಮಾಜ ಕಲ್ಯಾಣ ಇಲಾಖೆಗಾಗಿದೆ, ಅದೇ ರೀತಿ ನಗರಾಭಿವೃದ್ಧಿ ಇಲಾಖೆಗಾಗಿದೆ. ಆಯ್ತಾ? ಇವು ಯಾವ ನಗರಾಭಿವೃದ್ಧಿ ಸಮಾಜ ಕಲ್ಯಾಣ ಕೊಟ್ಟಿರೋದ್ರಿಂದಲೇ ನಿಮ್ ರೀತಿ ಇವತ್ತು ಅಬ್ಕಾರಿ ಇಲಾಖೆ 6,000 ಕೋಟಿ, ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಲಾಖೆಯಲ್ಲಿ 5,000 ಕೋಟಿ ನುಂಗಣ ಮಾಡ್ತಾ ಇರ್ತಕ್ಕಂಥ ಇಲಾಖೆ. ಲಕ್ಷ್ಮಮ್ಮ ಅವ್ರಿಗೆ ನಾನು ಕೇಳಕ್ ಇಷ್ಟಪಡ್ತೀನಿ ಸರ್. ಏಪ್ರಿಲ್ ಮೇ ಮಾನ್ಯ ಸಚಿವರಿಗೆ ಏಪ್ರಿಲ್ ಮೇ ದುಡ್ಡು 5,000 ಕೋಟಿ ಏನಾಯ್ತು? ಯಾರ್ಯಾರು ಶೇರ್ ಹೋಗಿದೆ ಇದೆಲ್ಲ ಮೂಲ ತನಿಖೆ ಆಗ್ಲೇಬೇಕು ಸರ್. ಯಾಕೆ ಸರ್? ಜೊತೆಗೆ ನೋಡಿ ಸರ್, ಮಾನ್ಯ ಸಿದ್ದರಾಮಯ್ಯ ಅವರು ಸಖತ್ತು ಚಾಣಾಕ್ಷ ರಾಜಕಾರಣಿ ಆಗ್ತಿದ್ದಾರೆ. ಏನೋ ಸದನದಲ್ಲಿ ಎಲ್ಲಿ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ದಂಗೆ ಹೇಳ್ತಾವ್ರೆ ಅಂತ ಗೊತ್ತಾಗ್ತಾ ಇದ್ದಂಗೆ ಇವ್ರ ಕಡೆ ಎಲ್ಲ ಎದೋಳಿ ಗಲಾಟೆ ಮಾಡ್ತಿದ್ದಾರೆ. ಒಬ್ಬ ಶಾಸಕ ಸದನದಲ್ಲಿ ನಾಯಿ ಕೋತಿ ಅಂತ ಮಾತಾಡ್ತಾನೆ. ಅಲ್ಲಿ ಸಿಕ್ಕರೆ ಜನಕ್ಕೆ ಅವಮಾನ ಮಾಡ್ತಾರೆ. ಇವರು ಕೇಂದ್ರದ ಬಜೆಟ್ ಮಾತಾಡಕ್ ಬಂದಿರೋದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಗೆ ಕ್ಷಮು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ. ಅದು ಚಿಪ್ಪು. ಆಮೇಲೆ ಇನ್ನೊಂದೇನು ಗೊತ್ತಾ, ಇವತ್ತೇನ್ ಮಾಡಿದ್ದಾರೆ, ಕೇಂದ್ರದ್ದು ನಮ್ಮ ಸಂಸದರು
ಸಂಸದರು ಏನ್ ಮಾಡ್ತಿದ್ದಾರೆ? ಪ್ರತಿ ನಮ್ಮ ಶೇರ್ ಎಷ್ಟು? ಪ್ರತಿ ವರ್ಷ ಕರ್ನಾಟಕದಿಂದ ಹೋಗೋದು 2ನೇ ಸ್ಥಾನ, ದೇಶದಲ್ಲೇ 2ನೇ ಸ್ಥಾನ. ನೀವು ಕೊಡ್ತಾ ಇರೋದು ಏನ್ ಸ್ವಾಮಿ? ನಮ್ಗೆ ಬರೀ ಚಿಪ್ ಅಲ್ವಾ? ಏನ್ ಮಾಡಿದೀರಾ ಗೊತ್ತಾ? ನೀವು 2.5 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ಏನ್ ಚೆಕ್ ಕೊಟ್ಟಿದ್ದೀರಾ? ಮನೆಯವರೇ, ನಿಮ್ ಮನೆಯಲ್ಲೆಲ್ಲ ಓಡಾಡೋದು ಫ್ರೀ ಬಸ್ ಅಲ್ಲಿ, ಅದು ತಿಳ್ಕೊಳ್ಳಿ. ನೀವೇ ಕರೆಂಟ್ ಫ್ರೀ. ನಾವು ಮಹಿಳೆಯರಿಗೆ 5 ಗ್ಯಾರಂಟಿಗಳು ಕೊಟ್ಟು ನೀವು ಬರೀ ರಾಮ ಲಕ್ಷ್ಮಣ ಹಿಂದೂಗಳು ಅಂತ ಹೇಳ್ತೀರಲ್ವಾ? ಆದ್ರೆ ನಮ್ಮ ಶಕ್ತಿ ಯೋಜನೆಯಿಂದ ಮಹಿಳೆಯರು ಎಲ್ಲಾ ಕಡೆ ಹೋಗಿ ಸರ್ 5 ಗ್ಯಾರಂಟಿ ಅಂತಾರೆ. ಕರೆಂಟ್ ಕೊಟ್ರು, ಫಸ್ಟ್ 4 ರೂಪಾಯಿಗೆ ಯೂನಿಟ್ ಇತ್ತು, 7 ರೂಪಾಯಿ ಮಾಡಿದ್ರು. ಅದು ಬೊಂಬೆ ಮರೆಯೋದು ತಿಳ್ಕೊಳ್ಳಿ ಕರೆಕ್ಟ್ ಆಗಿ. ನಿಮ್ಗೆ ಸರ್ ಇವ್ರು ಹೇಳೋದೆಲ್ಲ ಅಲಿಗೇಷನ್ಸ್ ಎಲ್ಲ ಬಿಜೆಪಿ ಸರ್ಕಾರದಲ್ಲಿ ಬೆಲೆ ಏರಿಕೆನ ಹೆಚ್ಚಾಗಿ ಮಾಡಿರೋದು. ಮೊನ್ನೆ ಸಹ ನೋಡಿ ಗ್ಯಾಸ್ ಸಿಲಿಂಡರ್ ಬೆಲೆ 50 ರೂಪಾಯಿ ಈ ಬಜೆಟ್ ಅಲ್ಲಿ ಏರಿಸಿದ್ದಾರೆ. ಇವ್ರು ಯಾವ ನೈತಿಕತೆ ಇದೆ ಅಂತ ನೀವು ಮಾತಾಡ್ತಾ ಇದ್ದೀರಾ? ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬಸ್ ಟಿಕೆಟ್ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟು 10 ರೂಪಾಯಿ ಟಿಕೆಟ್ ನ 20 ರೂಪಾಯಿ ಮಾಡಿ ಗಂಡು ಮಕ್ಕಳು ಇದ್ಯಾ? ಕರೆಕ್ಟ್. ಅಷ್ಟೆಲ್ಲ ಇರುವಾಗ ಆ ಗ್ಯಾರಂಟಿನ ಯಾಕೆ ಸ್ವಾಮಿ ನೀವು ಕಾಪಿ ಮಾಡಕ್ ಹೋಗ್ತೀರಾ? ಬಿಟ್ಬಿಡ್ಬೇಕಾಯ್ತು ಸರ್. ಈಗ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡಿದ್ರಲ್ಲ, ನಮ್ ಗ್ಯಾರಂಟಿ ಕಾಪಿ ಮಾಡಿ ಇನ್ನು ಡೆಲ್ಲಿಲಿ ಕೊಟ್ಟೇ ಇಲ್ಲ ಸರ್. ಇವರು 5 ತಿಂಗಳಾಗಿದೆ. ಇವ್ರಿಗೆ ಯೋಗ್ಯತೆ ಇಲ್ಲ, ನೈತಿಕತೆ ಇಲ್ಲ. ಇವ್ರಿಗೆ ಗ್ಯಾರಂಟಿ ಬಗ್ಗೆ ಟೀಕೆ ಮಾಡೋದಕ್ಕೆ ನೈತಿಕತೆ ಇಲ್ಲ. ವರ್ಲ್ಡ್ ಯುನೆಸ್ಕೋನೇ ಪುರಸ್ಕರಿಸಿದೆ ನಿಮ್ಮ ಈ ಆರ್ಥಿಕತೆಗೆ ಒಳ್ಳೇದಾಗಿದೆ ಅಂತ. ಆಮೇಲೆ ನಮ್ದು ಆರ್ಥಿಕತೆಯಲ್ಲಿ ನಾವು ಸಬಲಾಗಿದ್ದೀವಿ, ಸ್ಥಿರವಾಗಿದ್ದೀವಿ. ಇವ್ರ ಯೋಗ್ಯತೆಗಳಿಗೆ ಆಗ್ತಾ ಇಲ್ಲ. ಸುಮ್ನೆ ಆಶ್ವಾಸನೆ ಕೊಟ್ಬಿಟ್ಟು ಮಾಡಕ್ ಆಗದೆ ಡೆಲ್ಲಿಲಿ ಕೈ ಕಟ್ ಕೂತಿದ್ದಾರೆ, ಚೀಮಾರಿ ಆಗ್ತಾ ಇದಾರೆ. ಡೆಲ್ಲಿ ಕೇಂದ್ರ ಫೆಬ್ರವರಿ 8 ಕೇಂದ್ರ ಬಜೆಟ್ ಬಿಡ್ತು. ಯಾವುದೇ ಒಂದು ಕೃಷಿಯೇತರ ಬಜೆಟ್ ಇಲ್ಲ, ಶಿಕ್ಷಣ ಪರ ಇಲ್ಲ, ಆರೋಗ್ಯ ಪರ ಇಲ್ಲ, ಎಲ್ಲ ಬರೀ ಜುಮ್ಲಾ ಬಜೆಟ್. ಜುಮ್ಲಾ ಮೋದಿ ಜುಮ್ಲಾ ಬಜೆಟ್. ಯಾವುದೇ ಒಂದು ಕೇಂದ್ರ ಬಜೆಟ್ ಇಂದ ರಾಜ್ಯಕ್ಕೆ ಸಹಾಯ ಆಗಿದೆಯಾ? ರಾಜ್ಯ ಕೊಡ್ತಕ್ಕಂಥ ಅತಿ ಹೆಚ್ಚು ತೆರಿಗೆಗೆ ಕೇಂದ್ರ ಸರ್ಕಾರ ಬಜೆಟ್ ಮುಖಾಂತರ ಋಣ ಸಂದಾಯವನ್ನು ಮಾಡಿದೆಯಾ? ರಾಜ್ಯದಲ್ಲಿ ಅಬಕಾರಿ ಸಚಿವರನ್ನ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡ್ತಾರಾ? ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಯಿತು. ಮನ್ರೇಗೆ ಹೆಸರನ್ನ ಚೇಂಜ್ ಮಾಡಿ ಗಾಂಧಿ ಹೆಸರನ್ನ ಬದಲಾಯಿಸಿ UBG ರಾಮ್ ಅಂತ ಮಾಡಿದ್ರು. ಒಂದಷ್ಟು ಪರಿಷ್ಕರಣೆ ಹೆಸರಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಗಲಾಟೆಗಳು ಆಯಿತು. ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಯಿತು. ಕೇಂದ್ರದಲ್ಲೂ ಕೂಡ MM ನರವಣೆಯವರ ಪುಸ್ತಕದ ಬಗ್ಗೆ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇಲ್ಲಿ ಯಾವ್ದು ಬೇಕಾದ್ರೂ ಚರ್ಚೆ ಮಾಡಬಹುದು, ಅಲ್ಲಿ ಯಾವ್ದು ಚರ್ಚೆ ಮಾಡಕ್ಕೆ ಅವಕಾಶ ಇಲ್ವಾ? ಸರ್ ಅಲ್ಲಿ ಹೋಗಿರ್ತಕ್ಕಂಥ ಎಲ್ಲ 29 MP ಗಳು ನಾಮರ್ದರು ಅಂತ ಹೇಳ್ತೀನಿ ನಾನು. ನೋಡಿ ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ BPL ಕಾರ್ಡ್ ಏನಾದರೂ ಇವತ್ತು ಜಾಸ್ತಿ ಆಗಿದೆ ಅಂದರೆ ಹಿಂದೆ ಇದ್ದಂಥ BJP ಸರ್ಕಾರ ಆಸ್ತಿವಂತರು ಕಾರಿರೋರು ಎಲ್ಲರಿಗೂ BPL ಕಾರ್ಡ್ ಕೊಟ್ಬಿಟ್ರು. ಅದೇ ಇವಾಗ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಎಲ್ಲ BPL ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದೆ. ಏನಕ್ಕೆ ಮಾಡ್ತಾ ಇದೆ ಅಂತಂದರೆ 2,000 ರೂಪಾಯಿ ಕೊಡಬೇಕಲ್ಲ ಅಂತ ಕ್ಯಾನ್ಸಲ್ ಮಾಡ್ತಾ ಇದೆ. ಅದೇ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಖನಿಜ ಸಂಪತ್ತನ್ನ ಇವತ್ತು ನಾವು ಉಳಿಸ್ಕೊಂಡು ನಾವು ಮಾಡಿಕೊಂಡ್ರೆ ಬರೀ ಇವ್ರು ಏನು ಮಹಿಳೆಯರಿಗೆ 2,000 ಕೊಡ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ 2,000 ರೂಪಾಯಿ ಕೊಡ್ಬೋದು. ಆದರೆ ಇವರೆಲ್ಲ ಖನಿಜ ಸಂಪತ್ತನ್ನ ಇವ್ರ ಪಕ್ಷದ ಮುಖಂಡರುಗಳು ತಗೊಂಡು ಹಾಳು ಮಾಡ್ತಾರೆ. ಜನಾರ್ದನ್ ರೆಡ್ಡಿ ಆಗಲಿ, ಶ್ರೀರಾಮುಲು ಎಲ್ಲರೂ ಇವ್ರ ಪಕ್ಷದಲ್ಲಿ ಇವತ್ತು ಶುಗರ್ ಫ್ಯಾಕ್ಟ್ರಿಯಿಂದ ಹಿಡ್ಬಿಟ್ಟು ಯಾರೋ ಒಬ್ಬ ರೈತ ಶುಗರ್ ಫ್ಯಾಕ್ಟ್ರಿ ಮಾಡಿದಾನ? ಇಲ್ಲ, ಎಲ್ಲ ಈ ಮುಖಂಡರುಗಳೇ ಮಾಡಿಕೊಂಡು ಲೂಟಿ ಮಾಡ್ತಾ ಇರೋದ್ರಿಂದ ನಮ್ಮ ದೇಶ ಉದ್ಧಾರ ಆಗಬೇಕು ಅಂದ್ರೆ ಇವ್ರುಗಳನ್ನೆಲ್ಲ. ನೀವು JDS ಬಗ್ಗೆ ಮಾತಾಡ್ತಿರಲ್ವಾ? ಈಗ ನೀವು BJP ಒಟ್ಟಿಗೆ ಇರೋದು, ಕೇಂದ್ರದಿಂದ ಏನು ಬಂದಿಲ್ಲ. ಈಗ ನಿಮಗೆ ಹೇಳಕ್ ರೈಟ್ಸ್ ಇಲ್ಲ. ನಾನು ಯಾರ ಪರವಾಗಿ ಮಾತಾಡ್ತಾ ಇಲ್ಲ. ಇವತ್ತು ನಮ್ಮ ರಾಜ್ಯದ ಪ್ರಧಾನ ಮಂತ್ರಿ ಏಕೈಕ ಕನ್ನಡಿಗ ಅದು ದೇವೇಗೌಡರು. ನಿನ್ನೆ ಒಂದು ಲೋಕಸಭೆಯಲ್ಲಿ ಅವರು ಕರುಣೆಯಿಂದ ಮಾಡ್ತಾರೆ, ನಾವು ಕನ್ನಡಿಗರಿಗೋಸ್ಕರ ಕಾವೇರಿ ನೀರನ್ನ ಭಿಕ್ಷೆ ಬೇಡ್ತಾ ಇದೀವಿ ಸ್ವಾಮಿ ಅಂತೇಳಿ. ಈ ವಯಸ್ಸಲ್ಲೂ ಕೂಡ ಒಂದು ಸುದ್ದಿ ಎತ್ತಾರಲ್ಲ. ಇವ್ರು 29 ಜನ ಇದಾರಲ್ಲ, ಅವ್ರಿಗೆ ಏನ್ ಮಾಡ್ತಾ ಇದಾರೆ ಅವ್ರ ಕೆಲಸನ? ಏನ್ ಇಲ್ಲಿಂದ ಗೆದ್ದು ಹೋಗಿ ನಾವು ಆರಾತುರ ಹಾಕ್ತಿವಿ, ಹಿಂಗ್ ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ, ಏನ್ರಿ ಮಾಡ್ತಾರೆ ಇವರು? ಇವತ್ತು ಈ ದೇಶದ ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ರಸಗೊಬ್ಬರವನ್ನ ಇವತ್ತು 1,800 2,000 ಮಾಡಿದಾರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ರೈತರ ಪರವಾಗಿ ಏನ್ ಕೊಡ್ತಾ ಇದ್ದೀರಾ ನೀವು? ಈಗ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಗುತ್ತೆ. ಭ್ರಷ್ಟಾಚಾರದ ಬಗ್ಗೆ ಮಾತಾಡಕ್ಕೆ ಕಾಂಗ್ರೆಸ್ ಮತ್ತು BJP ಎರಡಕ್ಕೂ ನೈತಿಕತೆ ಇಲ್ಲ ಅಂತೇಳಿ ಜನಸಾಮಾನ್ಯರು ಹೇಳ್ತಿದ್ದಾರೆ, ಹೌದಲ್ವಾ? ಖಂಡಿತ ಸರ್. ಇವ್ರಿಗೆ ಆ ನೈತಿಕತೆನೇ ಇಲ್ಲ. ಒಂದ್ ನಿಮಿಷ ಇರಿ, ಹೇಳ್ಕೊಡ್ರಿ. ನಿಮ್ಮ ಲಿಸ್ಟ್ ಕೊಡ್ತೀನಿ, ಒಬ್ಬೊಬ್ರದ್ದು ಲಿಸ್ಟ್ ಕೊಡ್ತೀನಿ. ಯಾರ್ಯಾರು ಭ್ರಷ್ಟಾಚಾರ ಮಾಡಿ ತುಂಬ ತುಳಿತಾ ಇದೆ, ನಿಮ್ಮ ಮನೆಗಳಲ್ಲಿ ದುಡ್ಡು ತುಂಬ್ಕೊಂತೀರಾ? 7 ಲಕ್ಷ ಕೋಟಿ ಸಾಲ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ, ನಿಮ್ಮ BJP ಸರ್ಕಾರ ಇದ್ದಾಗಲೂ ಮಾಡಿದ್ದಾರೆ. ಎಷ್ಟು ಸಾಲ ಮಾಡಿ ಜನಗಳ ಮೇಲೆ ಹೊರ ಹೇಳ್ತೀರಾ? ನಿಮ್ಮ DK ಶಿವಕುಮಾರ್ BJP-ನಲ್ಲಿ ಎಷ್ಟು ಜನ ಭ್ರಷ್ಟಿದ್ದಾರೆ? ಲೋಕಾಯುಕ್ತ ತನಿಖೆ ಎದುರಿಸ್ತಾ ಇದ್ದಾರೆ ಅನ್ನೋದು ತನಿಖೆ ಗೊತ್ತಾಗ್ಬೇಕು ನಿಮ್ಗಳಿಗೆ. ಈಗ BJP ಅವರು ಸ್ವಲ್ಪ ಹೊತ್ತು ಮುಂಚೆ ಹೇಳ್ತಾ ಇದ್ರು,
ನರ್ವಾನೆ ಬುಕ್ ರಿಲೀಸೇ ಆಗಿಲ್ಲ ಅಂತ ಹೇಳಿದ್ರು. ಇವತ್ತು ಎಕನಾಮಿಕ್ ಟೈಮ್ಸ್ ಅಲ್ಲಿ ಬಂದಿದೆ ನರ್ವಾನೆ ಬುಕ್ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಇತ್ತು, ಇವತ್ತು ವ್ಯಾನಿಷ್ ಆಗಿದೆ ಅಂತ. ನಿಮ್ಗೆ ಗೊತ್ತಿಲ್ಲ ಹೆಂಗ್ ಸಮಯ ಇದು ಪಬ್ಲಿಷ್ ಆಯ್ತು? ಪುಸ್ತಕನೇ ತಗೊಂಬಂದ್ ರಾಹುಲ್ ಗಾಂಧಿ ಇಟ್ರಲ್ರಿ, ನಿಮ್ ಯೋಗ್ಯತೆಗೆ ನೀವೇ ಪರ್ಮಿಷನ್ ಕೊಟ್ಟಿದ್ದೀರಾ ಅದಕ್ಕೆ. ಇದು ಅವ್ರು ಹೇಳ್ತಾ ಇದಾರಲ್ವಾ ನರ್ವಾನೆ ಅವ್ರ ಬುಕ್ ಅಂದ್ಬಿಟ್ಟು, ಅದು ನರ್ವಾನೆ ಅವ್ರ ಬುಕ್ ಅಲ್ಲ. ಇವ್ರು ಶುಗರ್ ಡ್ಯಾಡಿ ಇದಾರೆ ಗೊತ್ತಾ, ಜಾರ್ಜ್ ಸೋರೋಸ್, ಅವ್ರು ಬರ್ದಿರೋ ಬುಕ್. ಈ ದ್ವೇಷದ್ರೋಹಿ ಕಾಂಗ್ರೆಸ್ ಅವ್ರು ಇವ್ರಿದಾರೆ ಗೊತ್ತಾ, ಯಾರು ರಾಹುಲ್ ಗಾಂಧಿ. ಸರ್ ಏನ್ ಮಾತಾಡಬಾರ್ದು ಸರ್, ನಿಮ್ಮ ದೇಶದ್ರೋಹಿ ಅಂತಾರೆ. ಅಲ್ಲ ಇವತ್ತು ನಮ್ಮ ನಾವು ಹೇಳಿದ್ವಲ್ಲ ನಮ್ಮ ಆರ್ಮಿ ಇವತ್ತು ಸದನದಲ್ಲೇ ಬಾಯಿಗೆ ಬಂದಂತ ಮಾತಾಡೋ ಕಾಂಗ್ರೆಸ್ಗೆ ಯಾವ ನೈತಿಕತೆ ಇದೆ ಸರ್? ಇವತ್ತು ಆ ಮಾತು ವಾಪಸ್ ನಮ್ಮ ಡಿಬೇಟ್ ಬೇಡ, ನಾವು ತಗೊಳ್ಳಲ್ಲ ಸರ್. ಇವತ್ತು ನಮ್ಮ ಆರ್ಮಿ ನಮ್ಮ ಪ್ರೌಡ್ ಇದು. ಅವ್ರು ಹೇಳಿದ್ದನ್ನ ನಮ್ದಿರಂಗೆ ಅದನ್ನು ಪ್ರೂಫ್ ಬೇಕು ಅಂತಂದ್ರೆ ಯಾವ ರೀತಿ ದೇಶದ ಎಸ್ ಸರ್. ದೇಶದ್ರೋಹಿಗಳು ಇವತ್ತೇನಾದ್ರೂ ನಮ್ಮ ದೇಶದಲ್ಲಿ ಉಟ್ಕೊಂಡಿದ್ರೆ ದೇಶ ಈಗ ನಾವು ಬಿಜೆಪಿಗರು ಹುಟ್ಟು ಕಳ್ರು ಅಂತೀವಿ, ಒಪ್ಕೊಂತಾರ ಹುಟ್ಟು ಕಳ್ರು ನೀವು ನಮ್ಮನ್ನ ದೇಶದ್ರೋಹಿಗಳಂತ ಹೇಳಕ್ಕೆ. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ನಾನು ಒಂದೇ ಒಂದು ಮಾತು ಹೇಳ್ತೀನಿ. ನೀನು ಅಪ್ಪಟ್ಟ ಬಿಜೆಪಿ ಅಭಿಮಾನಿ ಅಲ್ವಾ? ಸ್ವತಂತ್ರ ಬಂದಾಗ ಬಿಜೆಪಿಯಲ್ಲಿ ಯಾವ ನಾಯಕರಿದ್ರಪ್ಪ? ವರ್ಷಗಳ ಕಾಲ ನಮ್ಮ ಬಾವುಟನೇ RSS ಆಫೀಸ್ ಕಚೇರಿ ಮೇಲೆ ಆಗ್ತಿರ್ಲಿಲ್ಲ. ಅವರು ನಮಗೆ ದೇಶ ಸರ್, ಕಾಂಗ್ರೆಸ್ನವರು ಇವತ್ತು ಯಾವುದೇ ಮಾತಾಡೋದಿಕ್ಕೆ ನೈತಿಕತೆ ಇಟ್ಕೊಂಡಿಲ್ಲ. ಕಾಂಗ್ರೆಸ್ನವರು ಹೇಳ್ತಾ ಇದ್ರು ಹಿಂದೆ ಹಿರಿಯರೆಲ್ಲ ಕಾಂಗ್ರೆಸ್ ಅವರಂದ್ರೆ ಪುಡಾರಿಗಳು ಅಂತ. ಇವತ್ತೇನ ಪ್ರಶ್ನೆ ಕೇಳಕ್ ಹೋದ್ರೆ ಒಡೆಯಕ್ಕೆ ಕೂಗಾಡಕ್ಕೆ ಬರ್ತಾರೆ ಅಂತಂದ್ರೆ ಈ ಬೆದರಿಕೆಗೆ ಯಾರು ಇಲ್ಲ, ಹೆದರ್ಕೊಂಡವ್ರು ಯಾರು ಇಲ್ಲ. ಈ ದೇಶದಲ್ಲಿ ಆಗಲೇ ಕಾಂಗ್ರೆಸ್ನ ಓಟ್ಸ್ ಆಗಿದೆ, ಮುಂದೆನೂ ಕೂಡ ಕರ್ನಾಟಕದಲ್ಲೂ ಓಡಿದೆ ಸರ್. ಕಾಂಗ್ರೆಸ್ಸಿಗರಿಗೆ ಈಗ ನೋಡಿ ಸರ್, ಈಗ ಬಜೆಟ್ ಆಯ್ತು, ನೆಕ್ಸ್ಟ್ ಈಗ ಬಜೆಟ್ ಓದ್ತಾರೆ. ರಾಜ್ಯ ಸರ್ಕಾರಕ್ಕೆ ಈಗ ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನ ಹಸುವಿನಿಂದ ಬಳಲ್ತಿದ್ದಾರೆ. ರಾಜ್ಯ ಸರ್ಕಾರ ಇವರಿಗೆ ಊಟ ಹಾಕಲ್ಲ. ರಾಜ್ಯ ಸರ್ಕಾರ ಯಾರಿಗೆ ಊಟ ಹಾಕುತ್ತೆ ಅಂದ್ರೆ ಅಕ್ರಮ ವಲಸಿಗರಿಗೆ ಸಾಕುತ್ತೆ. ಹಿಂದೂ ಮುಖಂಡರ ಮೇಲೆ ದ್ವೇಷ ಕಾರುತ್ತೆ. ಇದೇ ರಾಜ್ಯ ಸರ್ಕಾರದ ಸಂಸ್ಕೃತಿ ಇದಾಗಿದೆ ಸರ್ ರಾಜ್ಯದಲ್ಲಿ. ಸರ್, ಅವ್ರು ಏನ್ ಹೇಳಿದ್ರು? ನಮ್ ಯುವ ಮಿತ್ರ ಬಿಜೆಪಿ ಯುವ ಮಿತ್ರ ಏನ್ ಹೇಳ್ತಾ ಇದ್ದಾನೆ? ಕಾಂಗ್ರೆಸ್ಸಿಗರಿಗೆ ನೈತಿಕತೆ ಇಲ್ಲ. ವಕ್ತಾರರು ಸರಿ, ಜವಾಬ್ದಾರಿ ಸ್ಥಾನದಲ್ಲಿರುವಂತ ವಕ್ತಾರರು ಹೇಳ್ತಾರೆ ಕಾಂಗ್ರೆಸ್ಸಿಗರಿಗೆ ನೈತಿಕತೆ ಇಲ್ಲ ಅಂತ. ಅವ್ರ ಯೋಗ್ಯತೆಗೆ ಬಿಜೆಪಿಗರು RSS ಯಾವತ್ತಾದ್ರೂ ಸ್ವತಂತ್ರ ಪೂರ್ವದಲ್ಲಿ ಭಾಗಿಯಾಗಿಲ್ಲ. ಗಾಂಧಿ ಕಾಂಗ್ರೆಸ್ನ ಹುಟ್ಟಾಕಿದ್ದು ಯು ಅಂತ ಬ್ರಿಟಿಷರು. ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗಾಗ್ಲಿ ಕಾಂಗ್ರೆಸ್ಸಿನ ನಾಯಕರಿಗಾಗ್ಲಿ ಸರ್ RSS ಯಾರು ಹುಟ್ಟಾಕಿದ್ರು ಕಾಂಗ್ರೆಸ್ನ ಬಿಟ್ಬಿಡಿ. ಅದೇ ಸ್ವಾತಂತ್ರ್ಯದಲ್ಲಿ ಬಾಳಿ ಬದುಕಿದವರು ಬಿಜೆಪಿಗರು, ಬಾಳಿ ಬದುಕ್ತಾ ಇರೋಂಥವ್ರು ಈ ಬಿಜೆಪಿಗರು. ಕಾಂಗ್ರೆಸ್ 500 ಕೋಟಿ ಆದ್ರೆ ಇವ್ರದ್ದು 10,000 ಕೋಟಿ ಎಲ್ಲಿಂದ ಬಂತು? ಎಸ್ ಸರ್, ನಾವು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡಿ ನಾನು ಹೇಳಿದೆ. ಭ್ರಷ್ಟಾಚಾರದ ವಿಚಾರದಲ್ಲಿ ಇಂದಿನ ಸರ್ಕಾರಗಳು ಕೂಡ ಹಲವಾರು ದಾಖಲೆಗಳು ಇರ್ತಕ್ಕಂಥ, ಇವ್ರದ್ದು ಕೂಡ ಇರ್ತಕ್ಕಂಥ. ಆದರೆ ಈ ಭ್ರಷ್ಟಾಚಾರದ ವಿಚಾರ ಬಂದಾಗ ಅವ್ರ ಸರ್ಕಾರಗಳಿದ್ದಾಗ ದಾಖಲೆ ಕೊಡಿ, ಮತ್ತೊಂದು ಕೊಡಿ ಅಂತಾರೆ. ಇವ್ರ ಸರ್ಕಾರದಾಗ ದಾಖಲೆ ಕೊಡಿ ಅಂತ ಹೇಳ್ತಾರೆ. ಆಯ್ತಾ, ಎಲ್ಲವೂ ಕೂಡ ದಾಖಲೆ ಕೊಡೋಕ್ಕಾಗಲ್ಲ. ನಿಮಗೆ ಗೊತ್ತಿರಲಿ, ಇವತ್ತು ಈ ಸರ್ಕಾರದಲ್ಲಿ ತುಂಬ ಜನ ಸತ್ಯ ಹರಿಶ್ಚಂದ್ರ ಥರ ಮಾತಾಡ್ತಾರೆ. ಆಯ್ತಾ, ಅವರ ಅಣ್ಣ ತಮ್ಮಂದಿರು, ಅವರ ಮಕ್ಕಳುಗಳು ಎಲ್ಲರೂ ಕೂಡ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ ನೋಡಿ. ನಿಮಗೆ ಗೊತ್ತಿರಲಿ, ಒಬ್ಬ ಪಂಕಜ್ ಕುಮಾರ್ ಪಾಂಡೆ ಅಂತ IAS ಅಧಿಕಾರಿ ಉತ್ತರ ಕರ್ನಾಟಕದ ಲಾಬಿಗೋಸ್ಕರ ಉತ್ತರ ಕರ್ನಾಟಕದ ಜನರಿಗೆ, ಉತ್ತರ ಭಾರತದ ಜನರಿಗೆ ಟೆಂಡರನ್ನು ವ್ಯವಸ್ಥೆಯನ್ನು ಮಾಡ್ತಾರೆ. ಒಬ್ಬ ಮಂತ್ರಿಗಳಿಗೆ MLAಗಳು ಕಾಲ್ ಮಾಡಿದ್ರೆ ಕೇರ್ ಮಾಡಲ್ಲ. ಆ ಪಂಕಜ್ ಕುಮಾರ್ ಪಾಂಡೆನ ರಕ್ಷಣೆ ಮಾಡೋಕ್ಕೆ ಒಬ್ಬ ಜಾರ್ಜ್ ಅಂತ ಸಚಿವರು ನಿಲ್ತಾರೆ. ಇಡೀ ಇಂಧನ ಇಲಾಖೆಯ ವಿಚಾರವಾಗಿ ಜಾರ್ಜ್ ಅಂತ ಸಚಿವರು ನಿಲ್ತಾರೆ. ಜಾರ್ಜ್ ಪರವಾಗಿ ಇಡೀ ಇಲಾಖೆಯನ್ನು ಯಾರೋ ಒಬ್ಬ ರೆಡ್ಡಿಯನ್ನು ನಿರ್ವಹಣೆ ಮಾಡ್ತಾರೆ. ಜಾರ್ಜ್ ಪುತ್ರ ರಾಣಾ ಜಾರ್ಜ್ ಅವರು ಮಾತಾಡ್ಕೊಂಡು ರೆಡ್ಡಿ ಅನ್ನೋ ಒಬ್ಬ ವ್ಯಕ್ತಿ ಇಡೀ ಡಿಪಾರ್ಟ್ಮೆಂಟನ್ನು ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಯಾವ ಮಟ್ಟಕ್ಕಿದೆ ಅಂತ ಹೇಳಿದರೆ, ನಮ್ಮ ಕನ್ನಡಿಗರಿಗೆ ಉತ್ತರ ಭಾರತೀಯರಿಗೆ
ಅವಕಾಶ ಮಾಡಿಕೊಡ್ಲಿಕ್ಕಾಗಿ ಅಲ್ಲ, ಆತ ಇಲ್ಲೇ ವಾಸ ಇದ್ದು ಇಲ್ಲೇ ಕನ್ನಡಿಗ ಆದರೆ ಅಭ್ಯಂತರ ಇಲ್ಲ. ಆದರೆ ಉದ್ದೇಶಪೂರ್ವಕ ಒಬ್ಬ ಪಂಕಜ್ ಕುಮಾರ್ ಪಾಂಡೆ ಎಂಬ ಅಧಿಕಾರಿ ಉದ್ದಟದಿಂದ ನಡೀತಾರೆ, ಇವತ್ತು ವರ್ತಿಸ್ತಾರೆ ಅಂತ ಹೇಳಿದ್ರೆ ಯಾರು ಕಾರಣ ಸರ್? ಇದೇನಿಲ್ಲ, ಯಾಕಂದ್ರೆ ನೋಡಿ ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ ಸುಮಾರು ಜನ ಗುತ್ತಿಗೆದಾರರು ಸತ್ತೋಗ್ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ BJP ಸರ್ಕಾರ ಬಂದ ಮೇಲೆ ಎಲ್ಲ ನೀವು ಹೇಳ್ದಂಗೆ ಉತ್ತರ ಭಾರತದಂತ ನಾರ್ತ್ ಇಂಡಿಯನ್ಸ್ನ ಕರೆದಿ ಕೆಲಸ ಕೊಟ್ಟಿದ್ದಾರೆ. ಇವತ್ತಿನ ದಿನ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಇವತ್ತು ಕಿತ್ತೆಸೆದೇ ಅಲ್ಲ, ಈ ಭೂಮಿಯಿಂದನೇ ಓಡಿಸ್ಬೇಕು, ಶೂಟ್ ಔಟ್ ಮಾಡ್ಬೇಕಿಂತವ್ರನ್ನ. ಇದು ಇವ್ರನ್ನೆಲ್ಲ ತಂದು ಕೊಟ್ಟವ್ರೆ. ಭ್ರಷ್ಟಾಚಾರ ಶುರು ಆಗಿದೆ ಅಂದ್ರೆ ಈ BJP ಸರ್ಕಾರದಿಂದ ಅಷ್ಟೇ ಭ್ರಷ್ಟಾಚಾರ ಶುರು ಆಗಿರೋದು. ಇವತ್ತು ಯಾರನ್ನ ಒಬ್ಬ ಕನ್ನಡಿಗರಿಗೆ ಕೆಲಸ ಸಿಗ್ತಾ ಇದೆಯಾ ಸರ್? BJP ಅವ್ರು ಇದ್ದಾಗ ರೋಡ್ಗಳನ್ನೆಲ್ಲ ಹಾಳು ಮಾಡಿದ್ರು. ಸೇಮ್ ಕಂಟಿನ್ಯೂ ಕಾಂಗ್ರೆಸ್ನವ್ರು ಮಾಡ್ತಾ ಇದಾರೆ. ಈ ಎರಡು ಪಕ್ಷದವರು ಹೋಗ್ಬಿಟ್ಟು ಪಕ್ಕದ ರಾಜ ಇನ್ನೇನ್ ಬೇಕಾಗಿಲ್ಲ, ಕೇರಳನಲ್ಲಿ ಹೋಗಿ ನೋಡ್ಕೊಂಬನ್ನಿ, ಎಷ್ಟು ಅದ್ಭುತವಾದ ರೋಡ್ಗಳ ಕೆಲಸಗಳು ನಡೀತಾ ಇದೆ. ಒಂದು ಗುಂಡಿ ತೋರಿಸಿ ಆಗಲ್ಲ. ಇವತ್ತಿನ ದಿನ BJP ಮಾಡಿದ ಕೆಲಸನ ಇವ್ರು ಮಾಡ್ತಿದ್ದಾರೆ, ಇವ್ರು ಮಾಡಿದ ಕೆಲಸನ ಮತ್ತೆ ಏನ್ ಮಾಡ್ತಾರೆ ಜನ. ಇವ್ರು ಇಬ್ಬರಿಗೂ ಬುದ್ಧಿ ಕಲಿಸ್ಬೇಕು. ಭ್ರಷ್ಟಾಚಾರದ ವಿಚಾರದಲ್ಲಿ ಇಬ್ರು ಅಣ್ಣ ತಮ್ಮಂದಿರಲ್ವಾ ಸರ್? ಸರ್, ಬಿಜೆಪಿ ಮತ್ತು ಕಾಂಗ್ರೆಸ್ಸಿಗರ ಮಧ್ಯೆ ಕೂಸು ಬಡವಾಯ್ತು ಅನ್ನೋ ತರ ಇವತ್ತಿನ ದಿನ ಜನಸಾಮಾನ್ಯರು ನರಕ ನೋಡ್ತಾ ಇದ್ದಾರೆ. ಒಬ್ಬ ಬಡಬಗ್ರು ಮದುವೆ ಮಾಡಕ್ ಆಗ್ತಾ ಇಲ್ಲ, ಬೆಲೆಗಳು ಜಾಸ್ತಿ ಆಗ್ತಿದೆ, ಪೆಟ್ರೋಲು ಇಂಧನ ಎಲ್ಲ ರೇಟ್ಗಳನ್ನ ಜಾಸ್ತಿ ಮಾಡ್ತಾರೆ. 1 ಗ್ರಾಮ್ ಒಡವೆ ತಗೊಳಕ್ ಆಗ್ತಾ ಇಲ್ಲ. ಈ ಕೇಂದ್ರ ಸರ್ಕಾರದ ಈ ಬಜೆಟ್ ನಾವು ಖಂಡಿಸ್ತೀವಿ. ಈ ಬಜೆಟ್ ಈ 9 ವರ್ಷದಲ್ಲಿ ಯಾವತ್ತೂ ನಾವು ಈ ತರ ನೋಡಿರ್ಲಿಲ್ಲ. ಈ ಬಜೆಟ್ ನಾವು ತೀವ್ರವಾಗಿ ಖಂಡಿಸ್ತೀವಿ ಅಂತ ಹೇಳ್ತೀವಿ ಸರ್. ನಾವು ಹೇಳೋದು ಏನಂದ್ರೆ BJP ಅವರು ಮತ್ತೆ ಕಾಂಗ್ರೆಸ್ನವರು ಇವತ್ತಿನ ದಿನದಲ್ಲಿ ಸದನದಲ್ಲಿ ಕಿತ್ಲಾಡ್ತವ್ರೆ. ಇದೇ ಒಂದು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಈ ಸರ್ಕಾರ ಇದ್ದಾಗ ಬಜೆಟ್ ಆದಾಗ ಬೀದಿಲೆಲ್ಲ ಬಚ್ಚೆ ಬಿಟ್ಕೊ ಒದ್ದಾಡ್ಬಿಟ್ರು BJP ಅವರು. ಬಜೆಟಲ್ಲಿ ಏನು ಕೊಟ್ಟಿಲ್ಲ. ಮತ್ತು ಇಲ್ಲಿಂದ ಹೋಗಿರೋ ಅಂಥವ್ರೆಲ್ಲ ಏನು ತಗೊಬಂದ್ರು ಕರ್ನಾಟಕಕ್ಕೆ? ಒಂದು ದೊಡ್ಡ ಚಂಬು, ಅವರಿಗೆ ಬೆಡ್ಶೀಟು, ಟೋಪಿ ಇದೆಲ್ಲ ತಗೊಬಂದ್ರು. ಬಜೆಟ್ ಅಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಅವ್ರು ಚರ್ಚೆಯನ್ನ ಮಾಡ್ತವ್ರೆ. ಸರ್, ಬಜೆಟ್ ನಾ ಕ್ಲೀನ್ ಆಗಿ ಇವ್ರಿಗೋಗಿ ಬಜೆಟ್ ಕೇಳಿದ್ರಿ ಏನ್ ಗೊತ್ತು ಸರ್? ಬಜೆಟ್ ಅವ್ರಿಗೆ ಏನ್ ಗೊತ್ತು? ಕಾಂಗ್ರೆಸ್ನವ್ರಿಗೆ ಅವ್ರಿಗೆ ಏನಾರು ಗೊತ್ತಾ? ಯಾವ ಇಲಾಖೆಯಲ್ಲಿ ಎಷ್ಟು ದುಡ್ಡು ಹೊಡಿಬೇಕು ಅದು ಬಿಟ್ಟು ಬಜೆಟ್ ಬಗ್ಗೆ ಗೊತ್ತಾ? ನೀವು ಹೋಗಿ ಅವ್ರನ್ನ ಕೇಳ್ತಾ ಇದ್ರೆ ನಿಮ್ಮಂತ ಪ್ರಾಮಾಣಿಕ ಕಾರ್ಯಕರ್ತರ ನಾಯಕರುಗಳು ಇಲ್ಲಿ ಬಂದು ನಿಮ್ಮ ಪಾರ್ಟಿಯನ್ನ ಡಿಪೆಂಡ್ ಮಾಡ್ಕೊಂತಾರೆ. ನಿಮ್ಮಂತವ್ರಿಗೆ ಅಧಿಕಾರವನ್ನು ಕೊಡಬೇಕು. ನಿಮ್ಮವರು ಕೂಡ ಸರ್ಕಾರ ಇದ್ದಾಗ ಲೂಟಿ ಮಾಡಿದ್ರು, ನ್ಯಾಯವಾಗಿ ನಿಮ್ಮಂತವರಿಗೆ ಬೆಳೆಸಲಿಲ್ಲ, ನಿಮ್ಮಂತ ಪ್ರಾಮಾಣಿಕರಿಗೆ, ಹೌದಲ್ವಾ? ಎಸ್ ಸರ್. ಸರ್, ಇವಾಗ ನೀವು ಕೇಳಿದ್ರಲ್ಲ ಏನ್ ಬಂದಿದೆ ಅಂತ ಹೇಳ್ಬಿಟ್ಟು, ಕರಾವಳಿ ಭಾಗದಲ್ಲಿ ಟೂರಿಸಂಗೆ ಉತ್ತೇಜನ ಕೊಟ್ಟಿದ್ದಾರೆ. ಮತ್ತೆ ಕರಾವಳಿ ಭಾಗದಲ್ಲಿ ಏನು ತೆಂಗು ಮತ್ತೆ ಕೋಕೋ ಇದೆಯಲ್ಲ ಮೇನ್ ಬೆಳೆ, ಅದಕ್ಕೂ ಕೂಡ ಉತ್ತೇಜನ ಕೊಟ್ಟಿದ್ದಾರೆ. ಜೊತೆಗೆ ಇವ್ರು ಹೇಳಿದ್ರಲ್ಲ ನಮ್ಮ ಕರ್ನಾಟಕದ ಏನ್ ಎಮ್ಮೆ ಇದೆ ಸ್ಯಾಂಡಲ್ವುಡ್ ಅನ್ನೋದು, ಅದಕ್ಕೂ ಕೂಡ ಹೇಳ್ತಾ ಇದೀವಲ್ಲ, ಸ್ಯಾಂಡಲ್ವುಡ್ ಬೆಳೆಗೆ ಅದಕ್ಕೆ ಬೆಲೆ ನಿಗದಿತ ಬೆಲೆ ಇದೆಯಲ್ಲ ಅದನ್ನು ಜಾಸ್ತಿ ಮಾಡಿದ್ದಾರೆ ಅಂತ ಕೆಲಸ ಮಾಡಿದ್ದಾರೆ. ಸ್ಯಾಂಡಲ್ ಬೆಳೆದವ್ರದ್ದು ಗೋಳ್ ಇವತ್ತು ಪಂಕಜ್ ಕುಮಾರ್ ಪಾಂಡೆ ಬಗ್ಗೆ ನೀವು ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಇರುತ್ತೆ ಅಂದ್ರೆ ಪರ್ಸೆಂಟೇಜ್ ಜಾಸ್ತಿ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲಿ ಕೊಡಕ್ಕೆ ಪ್ಲಾನ್ ಮಾಡ್ತಾರೆ. ಅದಕ್ಕೆ ಪಂಕಜ್ ಪಾಂಡೆನ ಅಲ್ಲ, ಅದನ್ನೇ ಹೇಳ್ತಾ ಇರೋದು. ಪಾಂಡೆ ಅಂತಾರ ಇದ್ರೆ ಇನ್ನೇನಾಗುತ್ತೆ? ಈ ಸರ್ಕಾರ ಸರಿ ಇದ್ದಿದ್ರೆ ಪಾಂಡೆ ಆಗ್ಲಿ ಇನ್ನೊಬ್ಬ ಆಗ್ಲಿ ಏನ್ ಮಾಡಕ್ ಆಗ್ತಾ ಇತ್ತು? ಸರ್, ಡಿಜಿಟಲ್ ಮೀಟರ್ 36,000 ಕೋಟಿ ಹಗರಣ. 900 ರೂಪಾಯಿ ಮೀಟರ್ಗೆ 900 ರೂಪಾಯಿ ಮೀಟರ್ ಮಹಾರಾಷ್ಟ್ರದಲ್ಲಿ. ಜಾರ್ಜ್ ಅವರು ರೆಡ್ಡಿ ಅಂತ ಯಾರು ಮಧ್ಯವರ್ತಿ? ಎಲ್ಲ ಅವರೇ ಜಾರ್ಜ್ ಮಗ ಇಂಟರ್ಫಿಯರ್. ಹೌದು, ಮತ್ತೆ ಹೆಂಗ್ ಆಗ್ತಾ ಇದೆ? ಮಹಾರಾಷ್ಟ್ರದಲ್ಲಿ 900 ರೂಪಾಯಿ ಡಿಜಿಟಲ್ ಮೀಟರ್, ಇಲ್ಲಿ 8,500. ಹೌದು, ರಾಣಾ ಜಾರ್ಜ್ ಅವರೇ ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿ ಇದನ್ನ ನಮ್ಮ ನಾಯಕರುಗಳೆಲ್ಲ ಹೇಳೋರೆ. ಡಿಜಿಟಲ್ ಮೀಟರ್ ಅವ್ಯವಹಾರದಲ್ಲಿ ಪಂಕಜ್ ಕುಮಾರ್ ಪಾಂಡೆ, ರಾಣಾ ಮತ್ತೆ ಯಾರೆಲ್ಲ ಇದಾರೆ? ಹೌದು, ಇದಾರೆ ಸರ್. ಯಾರು ಅದು ಮಧ್ಯವರ್ತಿ? ಒಬ್ಬ ರೆಡ್ಡಿ ಅನ್ನನ್ ಬಂದು ಅನೇಕ ಇಲಾಖೆಗಳಲ್ಲಿ ವ್ಯವಹಾರ ಮಾಡ್ತಾರಂತಲ್ಲ. ಕಮಿಷನ್ ಏಜೆಂಟ್ಗಳು ಇರ್ತಾರೆ ಸರ್. ಈಗ ರಾಣಾ ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಜಾರ್ಜ್ ಪುತ್ರ ರಾಣಾ ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಮಾರ್ಕೆಟ್ ಅಲ್ಲಿ ಡಿಜಿಟಲ್ ಮೀಟರ್ ಮಾರ್ಕೊಂಡು ಕೂತ್ಕೋತಾರ. ರಾಣಾ 900 ಅಂತಾರ. ಅವ್ರದ್ದು ವ್ಯವಹಾರಗಳು ಇಂಧನ ಇಲಾಖೆ ಎಲ್ಲ ಕಂಟ್ರೋಲ್ ತಾಳ್ತಿದ್ರು ರಾಣಾ, ಪಂಕಜ್ ಕುಮಾರ್ ಪಾಂಡೆ, ಅದ್ಯಾರ ರೆಡ್ಡಿ ಅನ್ನೋರ? ಹೌದು, ಇನ್ಯಾರಿದ್ದಾರೆ? ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿ ಹೇಳಿದ್ರಲ್ಲ, ಇದ್ಯಾರು ನಾನು ಆರೋಪ ಅನ್ಕೊಂಡಿದ್ದೀನಿ. ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿ ಅಶ್ವಥ್ ನಾರಾಯಣ. ಹೌದು, ರೈತರಿಗೆ ಒಂದು ಟ್ರಾನ್ಸ್ಫಾರ್ಮ್ ಫಸ್ಟ್ 25,000 ಕೊಟ್ರೆ ಸಿಕ್ತಿತ್ತು. ಇವತ್ತು 2.5 ಲಕ್ಷ ಕಟ್ಟಿದ್ರು ಕೂಡ ಟ್ರಾನ್ಸ್ಫಾರ್ಮ್ ಕೊಡ್ತಾ ಇಲ್ಲ, ಕರೆಂಟ್ ಕೊಡ್ತಾ ಇಲ್ಲ ಸರಿಯಾಗಿ. ರೈತರು ಒದ್ದಾಡ್ತಾರೆ. ಈ ಸರ್ಕಾರ ಬಲನಿಂದ 2,500 ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು. ಈ ದರಿದ್ರ ಸರ್ಕಾರ ಇರೋದ್ರಿಂದ ಯಾವುದೇ ಅನುಕೂಲಗಳು ರೈತರಿಗೆ. ಒಬ್ರು ಮನೆ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತ ಕೇಳಿದ್ರೆ
ಸರ್ ನಾನು ಇದ್ದಾಗ 100 ರೂಪಾಯಿ ಬಿಲ್ ಕಟ್ತಾ ಇದ್ದೆ ಸರ್, ವಾಟರ್ ಬಿಲ್ ಅಲ್ಲ. ಇವಾಗ 2000 ರೂಪಾಯಿ ಬಿಡ್ತಾ ಇದ್ದೆ ಸರ್. ಹೆಂಗೆ ಬರ್ತೈತೆ ಸರ್ ಅಂತಾನೆ. ಮೀಟ್ರ್ ಎಷ್ಟು ಆಗ್ತದೆ ಅದಷ್ಟು. ನೀನು 25 ರೂಪಾಯಿ ಸರ್ 25 ರೂಪಾಯಿ ಅಗ್ರಿಮೆಂಟ್ ಪಾಪಕ್ಕೆ 5 ರೂಪಾಯಿ ಕಟ್ಬೇಕು ಅಂತಾನೆ. ಏನು ಮಾಡೋಣ ಸರ್ ಅವ್ನಿಗೆ? ಇದು ಅವರು 70 ವರ್ಷದಿಂದ ಕಾಂಗ್ರೆಸ್ ಇದು ಮಾಡೈತೆ ಅಂತ ಹೇಳಿದ್ರೆ 70 ವರ್ಷದ ಹಿಂದೆ ಇದ್ದಿದ್ದು ನ್ಯಾಷನಲ್ ಕಾಂಗ್ರೆಸ್. ಈಗ ಕರಪ್ಷನ್ ಕಾಂಗ್ರೆಸ್ ಇರೋದು. ಈಗ ಇರೋದು ಕರಪ್ಷನ್ ಕಾಂಗ್ರೆಸ್. ಸರ್ ಈಗ ನೋಡಿ, ಈಗ ಮೊನ್ನೆ KJ ಜಾರ್ಜು ಇನ್ನೇನು ರಾಜೀನಾಮೆ ಕೊಡಬೇಕು ಅನ್ನೋದು ಇನ್ನೇನು ಕೊಟ್ಬಿಡ್ತಾ ಇದ್ರು ಸರ್. ಯಾಕೆಂದ್ರೆ ಅವ್ರ ಮಗನಿಂದಾನೆ. ಯಾಕೆಂದ್ರೆ ಸರ್ ದೊಡ್ಡ ಮಟ್ಟದಲ್ಲಿ ಒಳಗಡೆನೆ ಅವ್ನು ಯಾರೋ ಒಬ್ಬ ರೆಡ್ಡಿ ಅಂತ ಅವನೇ ಸರ್, ದೊಡ್ಡ ಬ್ರೋಕರ್ ಆತ. ಅವರು ರಾಣಾ ಇವರೆಲ್ಲ ಸರ್ ಸಾಕಷ್ಟು ಲೂಟಿ ಮಾಡ್ತಾನೆ ಬಂದಿದ್ದಾರೆ. ಇದೇನೋ ನನ್ನ ಅನಿಸಿಕೆ ಏನು ಅಂದ್ರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ ಅಂತ ಅನ್ಸುತ್ತೆ. ಇವ್ರು ಇವತ್ತಲ್ಲ ನಾಳೆ ರಾಜೀನಾಮೆ ಕೊಡ್ತಾರೆ ನೋಡಿ. ಉದ್ಯೋಗ ಸಂಸ್ಥೆ ಎಲ್ಲ ನೀವು ಕೊಟ್ಟಿರೋದು ಚಂಬು. ನೀವೆಲ್ಲ ದೇವಸ್ಥಾನ, ಚರ್ಚ್ ಮಸೀದಿ ಕಟ್ಟಿ ಭಿಕ್ಷೆ ಬೇಡಬೇಕಾಗಿತ್ತು ಅವ್ರ ಪ್ರಸಾದಕ್ಕೆ. ಇವತ್ತು ನೀವು ಇಲ್ಲಿ ನಿಲ್ಲಿಕ್ಕೆ ಕಾರಣ ಕಾಂಗ್ರೆಸ್. ಅಲ್ಲ ಸರ್, ಇವ್ರು ಸರ್ ಇವ್ರು ಏನೇ ಅಲಿಗೇಷನ್ ಮಾಡ್ಲಿ ಸರ್, ಕಾಂಗ್ರೆಸ್ ಸರ್ಕಾರ ಇಲ್ಲ ಅಂದಿದ್ರೆ ಇವತ್ತು ಭವ್ಯ ಭಾರತ ಇರ್ತಾ ಇರ್ಲಿಲ್ಲ. ನೋಡಿ, ನಾವು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ನಾವು ಸರ್ ಈಗ ಮೋದಿ ಸರ್ಕಾರದಲ್ಲಿ ಬಡವರು ನಿರ್ಗತಿಕರಾಗ್ತಾ ಇದ್ದಾರೆ, ಸಾಮಾನ್ಯರು ಬಡವರಾಗ್ತಾ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ. 70% ಶ್ರೀಮಂತರ ಕೈಯಲ್ಲಿ ಸರ್, 70% ಶ್ರೀಮಂತರ ಕೈಯಲ್ಲಿ. ಕೇಂದ್ರ ಸರ್ಕಾರ SC ST ಗಳಿಗೆ ಏನ್ ಮಾಡಿದೆ? ಅವ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗ KJ ಜಾರ್ಜ್ ಪುತ್ರ ರಾಣಾ ಜಾರ್ಜ್ ಮೇಲೆ ಆರೋಪ ಮಾಡಿದ್ದಾರೆ. ಯಾರ ರೆಡ್ಡಿ ಅಂತ ಮಧ್ಯವರ್ತಿ ಅಂತ ಇದಾರಂತೆ ಇಂಧನ ಇಲಾಖೆ. KJ ಜಾರ್ಜ್ ರವರ ಇಂಧನ ಇಲಾಖೆ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಯಾರು ಅವ್ರು ಹೇಳ್ತಿದ್ದಾರೆ, ಮಧ್ಯವರ್ತಿ ಅವರು ರೆಡ್ಡಿ ಅನ್ನೋರು ಮತ್ತು ರಾಣಾ ಜಾರ್ಜ್ ಅವರು ಇದಾರೆ. ಯಾರು ರೆಡ್ಡಿ? ಯಾರು ಒಂದಿತ್ ರೆಡ್ಡಿ? ಯಾರು ಆ ಭ್ರಷ್ಟ? ಯಾರು ನಿಮ್ಗೆ ಸರ್ ಜನಾರ್ದನ್ ರೆಡ್ಡಿ ಯಾರು ಇರ್ಬೇಕು ನೋಡ್ರಿ. ಸರ್ ನಿಮಿಷ, ಈ ಬಿಜೆಪಿಯವರು ಡೈಲಿ ನ್ಯೂಸ್ ಪೇಪರ್ ಓದಲ್ಲ. ಅವರಲ್ಲಿ ಕೇಶವ ಕೃಪಾದಲ್ಲಿ ಮಲ್ಲೇಶ್ವರಂ ಕಚೇರಿಯಲ್ಲಿ ಏನ್ ಹೇಳ್ಕೊಡ್ತಾರೆ ಅದನ್ನ ನಿಮಿಷ ಸರ್. ಇಷ್ಟೊತ್ತವರೆಗೂ ಜಾರ್ಜ್ ಅವ್ರ ಬಗ್ಗೆ, ರಾಣಾ ಜಾರ್ಜ್ ಅವ್ರ ಬಗ್ಗೆ ಮಾತಾಡಿದ್ರಲ್ವಾ, ಕೇಸು ಸ್ಕ್ವಾಶ್ ಆಗಿದೆ. ಏನ್ ಪೇಪರ್ ಓದ್ತಾರೆ ಸರ್ ಅವರು? ಅವ್ರಿಗೆ ಸಾಮಾಜಿಕ ನ್ಯಾಯ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಸರ್ ಈಗ ಆರೋಪ ಇದೆ. ಅವ್ರು ಹೇಳ್ತಿರೋದು ಏನಂತಂದ್ರೆ ಇಡೀ ಇಂಧನ ಇಲಾಖೆಯಲ್ಲಿ ಒಂದ್ ನಿಮಿಷ ಅವ್ರು ಹೇಳ್ತಿರೋದು ನೋಡಿ, ಅದೆಲ್ಲ ಕೇಸ್ನಲ್ಲಿ ಹೇಳ್ತಿರೋ ಇಡೀ ಇಂಧನ ಇಲಾಖೆಯಲ್ಲಿ ಜಾರ್ಜ್ ಅವರ ಪುತ್ರ ರಾಣಾ ಜಾರ್ಜ್ ಅವರು ಮತ್ತೆ ಯಾರೋ ರೆಡ್ಡಿ ಅನ್ನೋರು ಏನು ಸರ್, ಒಂದಿತ್ ರೆಡ್ಡಿ ಅನ್ನೋರು ಮಧ್ಯವರ್ತಿಗಳು ಸೇರ್ಕೊಂಡು ಇಲಾಖೆಯಲ್ಲಿ ಡೀಲ್ ಮಾಡ್ತಿರ್ತ ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು. ಎಸ್ ಸರ್. ಸರ್ ಈ ಸಂಪ್ರದಾಯನ ಮಾಡಿದವ್ರು ಯಾರಾದ್ರೂ ಶ್ರೇಯಸ್ಸಿದ್ರೆ ಬಿಜೆಪಿಯ ಯಡಿಯೂರಪ್ಪನವರ ಸುಪುತ್ರರಷ್ಟೇ. ಅವ್ರ ಮೇಲೆ ಇವ್ರು ಬರೀ ಇದೇ ಮಾಡ್ತಾ ಇದ್ದಾರೆ. ಜನದ ಬಗ್ಗೆ ಯಾರು ಇಲ್ಲ. ಇವರಿಬ್ರು ಏನ್ ಸತ್ಯ ಹರಿಶ್ಚಂದ್ರರೇನಲ್ಲ, ಅವರ ಸಂತತಿನೂ ಅಲ್ಲ. ಇವ್ರ ಒಂದಿಷ್ಟು ಗುಣಗಳು ಇಲ್ಲ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಟೆಂಡರ್ಗಳಿದ್ರು ಎಲ್ಲ ರೆಡ್ಡಿ ಅವ್ರಿಗೆ ಹೋಗ್ತಾರೆ ಸ್ವಾಮಿ. ಕನ್ನಡಿಗರಿಗೆ ಯಾವ ಟೆಂಡರು ಬರ್ತಾ ಇಲ್ಲ ಸರ್. ಇವತ್ತು ಇವ್ರು ಹೇಳ್ತಾರೆ ಬಿಜೆಪಿ ಅವರು ಕಾಂಗ್ರೆಸ್ ಅವರು 70 ವರ್ಷದಿಂದ ಲೂಟಿ ಮಾಡಿದ್ದಾರೆ ಅಂತ. ಖಂಡಿತವಾಗ್ಲೂ ಮಾಡಿದ್ದಾರೆ. ಜನಗಳಿಗೆ ಇವತ್ತಿನ ದಿನ ಇವತ್ತು ವಿಧಾನಸೌಧ ಕಟ್ಟಿದ್ದು ಬಿಜೆಪಿ ಅವರು, ಹೈಕೋರ್ಟ್ ಕಟ್ಟಿದ್ದು ಬಿಜೆಪಿ ಅವರು, ಪೆನ್ಷನ್ ಕೊಟ್ಟಿದ್ದು ಬಿಜೆಪಿ ಅವರು. ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಸರ್? ಇವತ್ತು ಇವ್ರು ಏನಾದರೂ ಈ ಜಾಗದಲ್ಲಿ ನಿಂತಿದ್ದಾರೆ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಇದ್ದಂಥ ಕಾಂಗ್ರೆಸ್ನವ್ರು, ಈಗಿನ ಕಾಂಗ್ರೆಸ್ ನಾನು ಹೇಳ್ತಾ ಇಲ್ಲ. ಹಿಂದೆ ಏನು ಇವತ್ತು ತಳ ಕೊಟ್ಟಿರೋ ಕಾಂಗ್ರೆಸ್ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗಿನ ಕಾಂಗ್ರೆಸ್ ಸರ್ ಈಗ ಎರಡೂ ಪಕ್ಷದವ್ರು ನಾವು ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಳು ಅಂತ ಹೇಳ್ತಾರಲ್ಲ ಸರ್, ನಿಜವಾದ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಳು ನಾವು ಪಬ್ಲಿಕ್. ನಾವು ಸರ್ ಪಬ್ಲಿಕ್, ಇವರಲ್ಲ. ಇವ್ರು ಅವ್ರವ್ರ ಮೇಲೆ ರಾಣಾ ಜಾರ್ಜ್ ಅವ್ರನ್ನ ಮಂಪೂರು ಪರೀಕ್ಷೆ ಒಳಪಡಿಸಬೇಕು. 3000 ಇಂಧನ ಇಲಾಖೆಯಲ್ಲಿ 3600 ಕೋಟಿ ರೂಪಾಯಿ ಏನ್ ಹಗರಣ ಆಗಿದೆ, CBI ತನಿಖೆ ಆಗಬೇಕು. ಸರ್ ವಾಲ್ಮೀಕಿ ಹಗರಣ, ದಲಿತರ ದುಡ್ಡು ತಿಂದು ಪಾಪಿಗಳು ಕಾಂಗ್ರೆಸ್ನವರು. ಪೊಲೀಸ್ ಇಲಾಖೆಯಲ್ಲಿ ಹಗರಣ. ಹೌದಾ? 187 ಕೋಟಿ ದಲಿತರು ತಿಂದವ್ರು ಸರ್. ಆ ಪಾಪಿ ಆಮ್ ಆದ್ಮಿ ಪಾರ್ಟಿ ಅವ್ರು ಕೇಳಿದ್ರಲ್ಲ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ, ಅವ್ರಿಗಿದ್ಯಾ? ಹೇಳ್ತಿದ್ವಲ್ಲ ಕರಪ್ಷನ್ ನಿಲ್ಲಿಸ್ತೀನಿ ಅಂತ. ಅಧಿಕಾರಕ್ಕೆ ಬಂದವರು ಕರಪ್ಷನ್ ಮಾಡಿ ಜೈಲ್ಗೆ ಹೋಗಿ ಇವಾಗ ಅಧಿಕಾರ ಕಳ್ಕೊಂಡು ಕರಪ್ಷನ್ ನಿಲ್ಲಿಸಿ ಅಲ್ಲ ಅಂತವ್ರ ಹತ್ರ ನಾವ್ ಹೇಳಿಸ್ಕೋಬೇಕಾ ಕತೆಗಳನ್ನ? ಈ ಸರ್ಕಾರ ಬಂದಾಗ್ಲಿಂದ ಕಿತ್ಕೊಂಡ್ ತಿನ್ನೋದ್ ಬಿಟ್ರೆ ಕೊಡೋಂಥದ್ದು ಏನೋ ಕೆಲಸ ಮಾಡ್ತಾ ಇಲ್ಲ. ಲೂಟಿ ಸರ್ಕಾರ. ಸರ್ ಸರ್ಕಾರ ಜಾಸ್ತಿ ಸರ್ ರಾಜ್ಯದಲ್ಲಿ ಉಳಿಯಲ್ಲ. ಸರ್ ಬಿಜೆಪಿಗೆ ಕಾಂಗ್ರೆಸ್ ಬಗ್ಗೆ ಮಾತಾಡ ಯಾವ ನೈತಿಕತೆ ಇದೆ ಸರ್? ಇವ್ರು ನಮ್ ಬಗ್ಗೆ ಮಾತಾಡೋದಕ್ಕೆ ಇವ್ರು ಮಾಡಿರೋ ಭ್ರಷ್ಟಾಚಾರದಿಂದ ಇವ್ರು ಮಾಡ್ತಿರೋ ಕೆಲಸ ಕಾಂಗ್ರೆಸ್ ಅವ್ರ ಮೇಲೆ ಹೇಳ್ತಾ ಇದ್ರೆ, ಬಾಳೆಹಣ್ಣು ತಿಂದಿರೋದವ್ರು ಸಿಪ್ಪೆ ನಮ್ಮ ಮೇಲೆ ಕೊಡ್ತಾ ಇದ್ರೆ, ಎಲ್ರು ಕಳ್ರೆ ಆ ರೆಡ್ಡಿ ಅವರನ್ನು ಸೇರಿಸ್ಕೊಂಡು $1 ಬೇರೆ
ಬಿಜೆಪಿಯ ಭ್ರಷ್ಟ ಸರ್ಕಾರದ ಕೋತಿ ತಿಂದು ಮೇಕೆ ಮೂತಿಗೆ ಒರೆಸ್ತಂತೆ. ಅಭಿವೃದ್ಧಿ ಮಾತಾಡೋದ್ರಲ್ಲಿ ವಿಫಲರಾಗ್ತಾರೆ. ಬರೇ ದೇಶವನ್ನ ತಪ್ಪುದಾರಿ ಹೇಳಿದ್ರಲ್ಲಿ ನಿಸೀಮರು. ರಾಜ್ಯದ ಗಡಿಯನ್ನು ಮಾರಿದವರು ಇವರೇ, ರಾಷ್ಟ್ರದ ಗಡಿಯನ್ನು ಮಾರಿದವರು ಇವರೇನೆ. ಸರ್, ಕೇಂದ್ರದಿಂದ ರಾಜ್ಯಕ್ಕೆ ಏನು ಅನುದಾನ ಕೊಟ್ಟಿಲ್ಲ, ಚೊಂಬು ಕೊಟ್ಟಿದ್ದಾರೆ. ಹಾಗಾಗಿ 4 ಸಚಿವರು ರಾಜೀನಾಮೆ ಕೊಡಬೇಕು. ಪರಶುರಾಮ ಸ್ಟ್ಯಾಚ್ಯೂ ಕೇಂದ್ರ ಸರ್ಕಾರದಲ್ಲಿ ಮೊನ್ನೆ ಇದು USA ಪ್ರಾಡಕ್ಟ್ಸ್ಗಳನ್ನೆಲ್ಲ ಕೃಷಿ ಉತ್ಪನ್ನಗಳಿಗೆ 18% ಆಮದು ಮಾಡಿಕೊಂಡ್ರೆ 18%, ಆಮದು ಮಾಡಿಕೊಂಡ್ರೆ 18%, ರಫ್ತು ಮಾಡಿದ್ರೆ 0%. ಪರಶುರಾಮ ಸ್ಟ್ಯಾಚ್ಯೂ ಅಲ್ಲಿ ದುಡ್ಡು ತಿಂದಂತವ್ರು ಇವರು ಮಾತಾಡ್ತಾರೆ. ಮಡಿವಾಳ್ರು ಅಭಿವೃದ್ಧಿ ನಿಗಮದಲ್ಲಿ ದುಡ್ಡು ತಿಂದವ್ರು ಇವರು ಜೈಲೇ ಗಟ್ಟಿ. ಇವ್ರಿಗೆ ಸರ್, ವಿಕಸಿತ ಭಾರತ್ ಅನ್ನೋದ ಪರಿಕಲ್ಪನೆ ಕೂಡ ಅವ್ರಿಗಿಲ್ಲ. ಬರೀ ವಿಕಸಿತ ಭಾರತ್ ಅಂತ ಹೇಳ್ತಾರೆ ಗೊತ್ತಾ. ಈ ಬಜೆಟ್ ಅಲ್ಲಿ ಒಂದೇ ಆಗಿರೋದು 17 ಲಕ್ಷ ಕೋಟಿಗಳಷ್ಟು ಸಾಲವನ್ನು ಬಿಟ್ರೆ ಬೇರೆ ಯಾವುದೇ ತರ ಅಭಿವೃದ್ಧಿ ಇಲ್ಲ. ಇವತ್ತು ಇವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಸರ್, ಒಬ್ಬನಿಗಾದ್ರೆ ಇವ್ರು ಪ್ರಶ್ನೆ ಮಾಡೋದಕ್ಕೆ ಇವ್ರ ಎಂಪಿಗಳನ್ನ ತಾಕತ್ತಿದ್ರೆ ಇವ್ರು ಮಾತಾಡ್ಲಿ. 140 ಕೋಟಿ ಜನರಿಗೆ ಒಳ್ಳೇದ್ ಮಾಡೋದ್ ಕಲೀರಿ ಫಸ್ಟ್. ಬಿಜೆಪಿ ಸರ್ಕಾರದವರು ಬಜೆಟ್ ಏನ್ ಮಾಡಿದ್ದಾರೆ ಅಂದ್ರೆ ನಮ್ ಕರ್ನಾಟಕಕ್ಕೆ ರೈಲ್ ಬಿಟ್ಟಿದ್ದಾರೆ. ಎಲ್ಲಾರು ರೈಲ್ಗಳು ಬಿಟ್ಟಿದ್ದಾರೆ ವಿಕಸಿತ ಭಾರತ 47 ಯಾವನ್ ಇರ್ತಾನೆ ಯಾವನ್ ಸಾಯ್ತಾನೆ, ಅವ್ರು ಪ್ರಧಾನ ಮಂತ್ರಿನೇ ಇರಲ್ಲ. ಕೇಂದ್ರದಿಂದ ಚಂಬು, ರಾಜ್ಯದಿಂದ ಚಿಪ್ಪು. ಈ ಬಾರಿ ರಾಜ್ಯಕ್ಕೆ ಕಮಲದ ಚೊಂಬು. ಡ್ರಗ್ ಮುಕ್ತ ಪಂಜಾಬ್ ಅಲ್ಲಿ ಡ್ರಗ್ ಮುಕ್ತ ಸೆಂಟರ್ಗಳಲ್ಲೇ ಡ್ರಗ್ಸ್ ಮಾರ್ತಾವ್ರೆ. ಇವಾಗಾದ್ರೂ ಜನರ ಪರವಾಗಿ ಕೆಲಸ ಮಾಡಿ ಅಂತ ಕೇಳ್ಕೊತೀವಿ ಅಷ್ಟೇನೆ. ಸರ್, ಕಾಂಗ್ರೆಸ್ ತೊಲಗಿಸ್ಬೇಕು ಅಂತ ಹೇಳೋದಕ್ಕೆ ನಾ ಆಗ್ರಹ ಮಾಡ್ತೀನಿ. ಆಮ್ ಆದ್ಮಿ ಪಾರ್ಟಿ ತೊಲಗಿಸಿ. ದಕ್ಷಿಣ ಭಾರತದ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಕಾಂಗ್ರೆಸ್ಗೆ ಧಿಕ್ಕಾರ. ಭಾರತ್ ಮಾತಾಕ್ಕೆ ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.